सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरं ಸದ್ಗುರು ಸಿದ್ಧಾರೂಢರ ಶ್ರೀಚರಣಗಳಿಗೆ ನಮಿಸಿ ಗುರುನಾಥಾರೂಢರ ಶ್ರೀಪಾದಕ್ಕೂ ಶತಶಿರವಾಗಿ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ದಿವ್ಯ ಅಡಿದಾವರಿಗಳಿಗೆ ಪಣಮಟ್ಟು ಶಿವಸ್ವರೂಪಿಗಳೇ ಆದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಆತ್ಮೀಯರೇ, ವಿಚಾರ ಸಾಗರದ 4ನೇ ತರಂಗದಲ್ಲಿ ಈಗ 198 ಹೌದಾ? 198 ಅಂದ್ರೆ ಈಗ 4ನೇ ತರಂಗದಲ್ಲಿ ಈಗ ಪ್ರಮಾಣ ಅಂದ್ರೇನು, ಪ್ರಮಾ ಜ್ಞಾನದ ಲಕ್ಷಣ ಏನು, ಅವುಗಳನ್ನು ಹೇಳ್ಕೊಂಬಂದ್ರು. ಅಂದ್ರೆ ಪ್ರಮಾ ಜ್ಞಾನಕ್ಕೆ ಯಾವ್ದು ಕಾರಣ ಆಗಿರ್ತೈತಿ, ಅದಕ್ಕೆ ಪ್ರಮಾಣ ಅಂತಾರೆ ಅಂತ ಹಿಂಗೆಲ್ಲ ಅದನ್ನ ಹೇಳ್ಕೊಂಬಂದರು. ಇನ್ನೇನು ಹೇಳ್ತಾರೆ ಅಂತ ಕೇಳಿದ್ರೆ, ಸ್ಮೃತಿ ಜ್ಞಾನದ ಬಗ್ಗೆ ಹೇಳ್ತಾರೆ. ಆ ಸ್ಮೃತಿ ಜ್ಞಾನ ಮತ್ತು ಷಟ್ ಪ್ರಮಾಕ್ಕೆ ವಿಚಾರಪೂರ್ವಕ ಸ್ಮೃತಿ ಜ್ಞಾನ ಮತ್ತು ಷಟ್ ಪ್ರಮಾಕ್ಕೆ ವಿಚಾರಪೂರ್ವಕ 6 ಪ್ರಕಾರದ ಪ್ರಮಾ ಜ್ಞಾನಗಳ ಬಗ್ಗೆ ಅದರ ವಿಚಾರಪೂರ್ವಕ ವಿಚಾರ ಮಾಡಿ ಕರ್ಣ ಅಂದರೆ ಏನು ಅದರ ಲಕ್ಷಣ ಹೇಳ್ತಾರೆ. ಈಗ ಸ್ವಲ್ಪ ವಿಷಯ ಜರ ಸೂಕ್ಷ್ಮಕ್ಕೆ ಹೋಗಿರುತ್ತವೆ. ಇವು ಬಳಕೆಯ ಶಬ್ದಗಳು ಸ್ವಲ್ಪ ಕಡಿಮೆ. ಅಂದರೆ और कोई स्मृति ज्ञान को भी प्रमाता माने हैं ಏನಂತಾರೆ ಅಂದರೆ ಕೆಲವರು ಸ್ಮೃತಿ ಜ್ಞಾನಕ್ಕೂ ಕೂಡ ಪ್ರಮಾ ಅಂತ ಒಪ್ಪಿದ್ದಾರೆ. ಸ್ಮೃತಿ ಜ್ಞಾನ ಐತಲ್ಲ, ಸ್ಮೃತಿ ಜ್ಞಾನ ಅಂದ್ರೆ ಇದು ಮಾಯಿಕ ಐತೆ ಅನ್ನೋದು ಪ್ರತ್ಯಕ್ಷ ಜ್ಞಾನ ಹೌದಿಲ್ಲ. ಅಲ್ಲಿ ತಿರುಪತಿ ಒಳಗೆ ಬಾಲಾಜಿ ಅದ, ಅದು ಪರೋಕ್ಷ ಜ್ಞಾನ. ಮಾಯಿಕ ಐತಿದು ಅನ್ನೋದು ಪ್ರತ್ಯಕ್ಷ ಜ್ಞಾನ. ತಿರುಪತಿ ಒಳಗೆ ಬಾಲಾಜಿ ಅದ, ಆ ವೆಂಕಟೇಶ್ವರ ಬಾಲಾಜಿ, ತಿರುಪತಿ ತಿಮ್ಮಾಪುರ ಗೊತ್ತದ ಅದು ಗೊತ್ತಿಲ್ಲ. ಗುಡ್ಡದಾಗ ಎಲ್ಲ ಹೋದಾಳ ಇದ್ರ ಗೊತ್ತೈತಿ. ಅಂದರೆ ಇದು ಮಾಯಿಕದ ಅನ್ನೋದು ಪ್ರತ್ಯಕ್ಷ ಜ್ಞಾನ. ಅಲ್ಲಿ ಹಿರಿಗುಡ್ಡದಲ್ಲಿ ಎಲ್ಲ ಹೋದಳ, ಅದು ಪರೋಕ್ಷ ಜ್ಞಾನ ಹೌದಿಲ್ಲ. ಯಾಕಂದ್ರೆ ವಿಷಯ ಮುಂದಿಲ್ಲ, ಯಾವುದು ಮುಂದಿರ್ತೈತಿ ಅದರ ಪ್ರತ್ಯಕ್ಷ ಜ್ಞಾನ ಅಂತ ಹೇಳಲ್ಪಡ್ತೈತಿ. ಇನ್ನು ಇಲ್ಲಿ ಮುಂದಿಲ್ಲ, ಅದ್ರ ಬಗ್ಗೆ ಹೇಳ್ತೀವಿ ಅಂದ್ರೆ ಅದ್ರ ಪರೋಕ್ಷ ಜ್ಞಾನ ಇರ್ತೈತಿ. ಮತ್ತೀಗ ನಿನ್ನೆ ಒಂದು ನನಗೆ ಕನಸು ಬಿದ್ದಿತ್ತು ಅಂತ ಹೇಳ್ಬೇಕಾದ್ರೆ ಅದೇ ಜ್ಞಾನ. ಯಾರಿಗೆ ಗೊತ್ತದ? ನಿನ್ನೆ ನನಗೊಂದು ಕನಸು ಬಿದ್ದಿತ್ತು ಅಂತ ಹೇಳ್ತಾನಂದ್ರೆ ಇದು ಸ್ಮೃತಿ ಜ್ಞಾನ. ಅಂದ್ರೆ ಅದು ಇದೂ ಪರೋಕ್ಷ ಐತಿ, ಎಲ್ಲವೂ ಪರೋಕ್ಷದ. ಎಲ್ಲವೂ ಗುಡ್ಡದಾಗ ಎಲ್ಲವೂ ತಿಳಿದಿವಲ್ಲ.
ಏನು ಹಾಂ ಎಲ್ಲವೂ ಅಂತ ಹೇಳಿದ್ದು ಅದು ಮುಂದಿಲ್ಲ. ಈಗ ನಿನ್ನೆ ಕನಸು ಬಿದ್ದಿತ್ತು ಅನ್ನೋದು ಈಗ ಮುಂದಿಲ್ಲ. ಹಾಂ ಆದ್ರೆ ಹೊರಕ್ಕೇನು ಅಂದ್ರೆ ಎಲ್ಲವ ಅಲ್ಲಿ ಗುಡ್ಡದಾಗದಾಳ ಅನ್ನೋದು ಏನೈತಲ್ಲ ಇದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಆದ್ರೆ ಇದು ಸ್ಮೃತಿ ಜ್ಞಾನ ಅಂದ್ರೆ ಇದು ಹಿಂದೆ ಅನುಭವ ಆಗೈತಿ, ನಮಗೆ ಹಿಂದೆ ಅನುಭವ ಆಗೈತಿ. ಆದ್ದರಿಂದ ಅದನ್ನು ನೆನಪು ಮಾಡ್ಕೊಂಡು ಹೇಳ್ತೀವಿ ನಾವು. ಆದ್ದರಿಂದ ಸ್ಮೃತಿ ಜ್ಞಾನ ಇದು. ಹಂಗೆ ಜ್ಞಾನಗಳ ಭೇದದ ಅವಕರನ್ನ ಹೇಳಾಕತ್ತೈತೆ ಅಂತ ಅರ್ಥ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ಬೇರೆ, ಪರೋಕ್ಷ ಜ್ಞಾನ ಅಂದ್ರೆ ಬೇರೆ, ಸ್ಮೃತಿ ಜ್ಞಾನ ಅಂದ್ರೆ ಬೇರೆ, ಪ್ರಮಾ ಜ್ಞಾನ ಅಂದ್ರೆ ಬೇರೆ. ಹಿಂಗೆ ಜ್ಞಾನಗಳ ಕರೆ ಅದು ಹಿಂಗೆಲ್ಲ ಅವು ಜ್ಞಾನಗಳು ಭಿನ್ನ ಭಿನ್ನ ಅದಾವ. ಅವಕ್ಕರ್ದು ಹಿಂಗೆ ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸ್ತದ ಅದನ್ನು ಹಿಂಗೆ. अर्थात को और कोई स्मृति ज्ञान को भी प्रमा माने हैं, जिनके मत में प्रमा के लक्षण विषय स्मृति से भिन्न ऐसा नहीं करना. ಅಂದರೆ ಹೇಳೋ ತಾತ್ಪರ್ಯ ಇಲ್ಲಿ ಏನು ಅಂದ್ರೆ ಈ ಸ್ಮೃತಿ ಜ್ಞಾನ ಐತಲ್ಲ, ಸ್ಮೃತಿ ಜ್ಞಾನ ಅದು ಭಾಳ ಮೇಲೆ ಹಿಂಗೆ ಕೆಳಗಡೆ ಹಲೋ ಅದು ಏನಾಯ್ತು ಈಗ ಇದ್ರ ಮೇಲೆ ಕವನ ಹೇಳ್ಬೇಕಲ್ಲ ಎಲ್ಲಿ ನನ್ನ ಸುತ್ತೇನು ಒಂದು ಈಗ ನೋಡಿ ಮೊಬೈಲ್ ಈ ಮೈಕ್ ಒಟ್ಟು ಜಂಜಟ್ ಬಿಟ್ಟು ಬಂದಿವ ನಾವು. ಹಿಂಗೆ ಆಡಿಟ್ಟು ಕೇಳ್ತೈತೆ ಅದ ಹೌದಿಲ್ಲ. ಇಲ್ಲಿ ಬಂದು ನೋಡಿರ್ತಿ ಇದನ್ನ ಮತ್ತೆ ಇಲ್ಲಿ ಇದು ಸಲ ಸರ್ಚಾಡ್ಬೇಕಾಗತ್ತೆ ನಾ. ಈಗ ಜ್ಞಾನಗಳ ಭೇದ ಏನೇನು ಅನ್ನೋದನ್ನು ತಿಳಿಸ್ಲಾಕತ್ತೈತಿ. ಅಂದ್ರೆ ಇದು ಸ್ವಲ್ಪ ಅಂದ್ರೆ ಬಳಕೆಯಲ್ಲಿದ್ದ ಇಲ್ಲದ ಶಬ್ದಗಳು ಬರ್ತಾವು. ಅಂದ್ರೆ ಅವು ಅಷ್ಟೊಂದು ಪರಿಚಿತಿ ಇಲ್ಲ ಶಬ್ದಗಳು. ಆದರೂ ಈಗ ಅದನ್ನೇನು ತಿಳ್ಕೊಳ್ಳೋದೈತೆಲ್ಲ. ಅಂದ್ರೆ ಜ್ಞಾನ ಏನದಾವಲ್ಲ, ಜ್ಞಾನ ಅನೇಕ ರೀತಿಯಲ್ಲಿ ಹೇಳಲ್ಪಡ್ತಾವು. ಅದಕ್ಕಾಗಿ ಇಲ್ಲಿ ಈಗ ಏನು ಹೇಳ್ತಾರಂದ್ರೆ ಇನ್ನೊಂದು ಮಾತು, ಇಲ್ಲಿ ಮಹತ್ವದ ಮಾತು ಏನಂದ್ರೆ ಈ ಸ್ಮೃತಿ ಜ್ಞಾನ ಐತಲ್ಲ, ಸ್ಮೃತಿ ಜ್ಞಾನ ಅಂದ್ರೆ ಅದು ಹಿಂದೆ ಆದದ್ದು ಈಗ ನಮಗೆ ನೆನಪಾಗಿದ್ದು ಸ್ಮೃತಿ, ಅದು ಹೌದಿಲ್ಲ. ಈ ಸ್ಮೃತಿ ಜ್ಞಾನಕ್ಕೆ ಪ್ರಮಾ ಅನ್ನಬೇಕು ಅಂತ ಕೆಲವರು ಅಂತಾರೆ. ಕೆಲವರು ಅಂದ್ರೆ ಅವು ಬೇರೆ ಶಾಸ್ತ್ರಕಾರ ಅಂತಾರೆ. ಆದರೆ ನಮ್ಮ ಪೂರ್ವಜರಾದ ಶಂಕರಾಚಾರ್ಯರು ಇದಕ್ಕೆ ಪ್ರಮಾ ನಾವು ಅನ್ನೋದಿಲ್ಲ ತವರತ್ತಾರೆ. ಹಿಂಗೈತೆ ಅದು. ಅದಕ್ಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರಲ್ಲ. ಆ ಸ್ಮೃತಿ ಜ್ಞಾನಕ್ಕೆ ಬೇರೆ ಕೆಲವು ಶಾಸ್ತ್ರಕಾರರು ಅದಕ್ಕೆ ಪ್ರಮಾ ಅಂತ ಪ್ರಮಾ ಜ್ಞಾನ ಅತ್ತಾರ ಅವರು. ಅದಕ್ಕೆ ಶಂಕರಾಚಾರ್ಯರು ಅದು ಸ್ಮೃತಿ ಜ್ಞಾನ ಪ್ರಮಾ ಅಲ್ಲ. ಅದಕ್ಕೆ ನಾವು ಪ್ರಮಾ ಅನ್ನೋದಿಲ್ಲ ಅವರ್ತಾರೆ. ಅಂದರೆ ಪ್ರಮಾತ್ ಅನ್ನೋದು ಅಲ್ಲಿ ಇವ್ರು ಒಪ್ಪೋದಿಲ್ಲ ಅಂತ ಹಿಂಗೆ. ಪ್ರಮಾರೂಪ ಮಾನೆ ಅವ್ರು ತಿನ್ಕೆ ಮತ್ತೊಮ್ಮೆ ಅಂದ್ರೆ ತಿನ್ಕೆ ಯಾರು ಬೇರೆ ಶಾಸ್ತ್ರಕಾರೇನು ಅದಕ್ಕೆ ಪ್ರಮಾ ಅಂದಾರಲ್ಲ, ಅವ್ರ ಮತದಲ್ಲಿ ಪ್ರಮಾಕ್ಕೆ ಲಕ್ಷಣ ವಿಷಯ
स्मृति से भिन्न ऐसा नहीं करना ಅಂದ್ರೆ ಶಂಕರಾಚಾರ್ಯರು ಏನು ಮಾಡ್ಯಾರ ಇದು ಈ ಪ್ರಮಾಜ್ಞಾನತೆ ಏನೈತಲ್ಲ ಅದು ಅಂದ್ರೆ ಈ ಸ್ಮೃತಿ ಜ್ಞಾನ ಅದು ಪ್ರಮಾ ಅನ್ನಬೇಕಾದ್ರೆ ಸ್ಮೃತಿಗಿಂತ ಭಿನ್ನ ನಾವು ಪದ ಇಡಬೇಕು ಅಂತಾರೆ ಯಾಕೆ ಸ್ಮೃತಿಯನ್ನು ನಾವು ಪ್ರಮಾ ಅನ್ನೋದಿಲ್ಲ ಹೀಗದ ಅದಕ್ಕೆ भिन्न ऐसा नहीं करना किंतु ಅಕ ಅವರು ಅದಕ್ಕೆ ಪ್ರಮಾತ್ ಒಪ್ಪ್ಯಾರ ಮತ್ತು ಸ್ಮೃತಿಗಿಂತ ಭಿನ್ನತೆ ಯಾಕಂದ್ರೆ ಬ್ಯಾರೆ ಭಿನ್ನ ಅಂದರೆ ಬ್ಯಾರೆ ಅಂದಂಗೆ ಆಕತಿ ಅದಕ್ಕಾಗಿ किंतु अबाधि तर्क को विषय करने वाला जो ज्ञान सो प्रमा कहिए हैं अंद्रेनो ಕೆಲವರು ಈ ಸ್ಮೃತಿಗೆ ಪ್ರಮಾ ಅಂತ ಒಪ್ಪ್ಯಾರ ಅವರ ಮತದಲ್ಲಿ ಪ್ರಮಾದ ಲಕ್ಷಣದಲ್ಲಿ ಸ್ಮೃತಿಗಿಂತ ಭಿನ್ನ ಅಂತ ಹೀಗೆ ಹೇಳಬಾರ್ದು ಅಂತ ಹೇಳ್ತಾರೆ ಸ್ಮೃತಿಗಿಂತ ಭಿನ್ನ ಅನ್ನೋದಿಲ್ಲ ಅಲ್ಲಿ किंतु मತ್ತೇನು ಅನ್ಬೇಕಲ್ಲಿ अबाधि तर्क को विषय करने वाला जो ज्ञान तो प्रमा कहिए अबाधि तर्कವನ್ನು ವಿಷಯ ಮಾಡತಕ್ಕಂಥ ಜ್ಞಾನ ಏನೈತಲ್ಲ ಅದಕ್ಕೆ ಪ್ರಮಾ ಅನ್ನಬೇಕು ಅಂತ ಹೇಳಿದರು ಇಲ್ಲಿ ಅಬಾಧಿತ ಅರ್ಥ ಅಂದ್ರೆ ಏನು ಇದನ್ನು ಗೊತ್ತಿಲ್ಲಲ್ಲ ಭಾಳ ಯಾಕಂದರೆ ಇದು ಸ್ವಲ್ಪ ಸೂಕ್ಷ್ಮ ವಿಷಯ ಅಂದರೆ ಇಲ್ಲಿ अबाधित अर्थ को विषय करने वाला जो ज्ञान सो प्रमा कहिए हैं ಅಂದ್ರೆ ಇಲ್ಲಿ ಪ್ರಮಾ ಅನ್ನೋದು 204ನೇ ಟಿಪ್ಪಣಿ ಐತಿ ಇಲ್ಲಿ यथार्थ ज्ञान प्रमा ये प्रमा का लक्षण भी स्मृति साधारण ಅವ್ರು ಅಂದದ್ದು ಇದನ್ನು ಸ್ಮೃತಿ ಒಳಗೆ ಗ್ರಹಣ ಐತೆ ಅಂತ ಹೇಳ್ತಾರದ ಅಂದರೆ ಇಲ್ಲಿ ನೀವು ಏನು ತಿಳ್ಕೋಬೇಕು ಅಂತಂದ್ರೆ अबाधित तर्क को विषय करने वाला जो ज्ञान सो प्रमा कही ಅಂದ್ರೆ ಸ್ಮೃತಿ ಏನೈತಲ್ಲ ಸ್ಮೃತಿ ಜ್ಞಾನ ಎರಡು ಪ್ರಕಾರ ಸ್ಮೃತಿ ಆಗ್ತೈತೆ ಎರಡು ಪ್ರಕಾರ ಐತೆ ಸ್ಮೃತಿ ಜ್ಞಾನ ಹೆಂಗೆ ಎರಡು ಪ್ರಕಾರ ಐತಿ ಅಂತ ಕೇಳಿದ್ರೆ ಒಂದು ಅಬಾಧಿತ ಒಂದು ವಿಷಯೀಕರಿಸಿರ್ತೈತೆ ಅದು ಅಂದ್ರೆ ಬಾಧ ಆಗಲಾರದ ವಸ್ತುವಿನ ವಿಷಯೀಕರಿಸಿರ್ತೈತಿ ಅದರದ್ದು ಸ್ಮೃತಿ ಇರ್ತೈತಿ ಅಂದ್ರೆ ಈಗ ಸಾಮಾನ್ಯ ಈಗ ನಾ ಹೇಳಿದ್ನಲ್ಲ ಏನು ನಾವು ತಿರುಪತಿ ಒಳಗೆ ಬಾಲಾಜಿ ಅದ ಅವನು ತಿರುಪತಿ ಬಾಲಾಜಿ ಅಂದ್ವಿ ತಿರುಪತಿ ಬಾಲಾಜಿಗೆ ಹೋಗಿದ್ವಿ ನಾವು ಹೋದ ವರ್ಷ ಅಂತ ಹೇಳ್ತಾನೆ ಹೌದಿಲ್ಲ ಬಾಲಾಜಿಗೆ ನಾವು ಹೋದ ವರ್ಷ ತಿರುಪತಿಗೆ ಹೋಗಿದ್ವಿ ಅಂತ ಹೇಳ್ತಾನಂದ್ರೆ ಇದು ಸ್ಮೃತಿ ಜ್ಞಾನ ಅದು ಹೌದಲ್ಲ ಸ್ಮೃತಿ ಜ್ಞಾನ ಕರೆ ಆ ಬಾಲಾಜಿ ಜ್ಞಾನ ಸ್ಮೃತಿ ಏನೈತಲ್ಲ ಅದು ಅಬಾಧಿತ ಐತಿ ಯಾಕಂದ್ರೆ ಹಗ್ಗದೊಳಗೆ ನನಗೆ ನಿನ್ನೆ ರಾತ್ರಿ ಅಲ್ಲಿ ಹಗ್ಗದಾಗ ಹಾವು ಕಂಡಿತ್ತು ಅಂತ ಹೇಳಿದ್ವಪ್ಪ ಹೌದಾ ನಿನ್ನೆ ನನಗೆ ಇಲ್ಲಿ ಅಲ್ಲಿ ಹಾವು ಐತೆ ಅಂತ ಅಂಜಿದಿಲ್ಲ ಆದ್ರೆ ಅದು ಹಾಗಿತ್ತು ಹಿಂಗೆ ಹೇಳ್ದ ಅಂದ್ರೆ ಈ ಹಗ್ಗದಾಗ ಹಾವು ಕಂಡದ್ದು ಅದು ನಿನ್ನೆದು ಇವತ್ತು ಹೇಳ್ತಾನಂದ್ರೆ ಇದು ಸ್ಮೃತಿ ಜ್ಞಾನನ ಆದರೆ ಇದು ಬಾಧಿತೈತಿ ಅದು ಹೌದಿಲ್ಲ ಯಾಕ ಅದು ಸುಳ್ಳು ಆಗ್ತೈತಿ ಅದು ಮತ್ತೊಮ್ಮೆ ನೋಡ್ತೇನಂದ್ರೂ ಸಿಗಂಗಿಲ್ಲ ಅದಕ್ಕೆ ಬಾಧಿತಾರ್ಥವನ್ನು ವಿಷಯೀಕರಿಸಿದ್ದು ಈ ಸ್ಮೃತಿ ಆ ಬಾಲಾಜಿಗೆ ನಾವು ಹೋಗಿದ್ದೀವಿ ಮಾನ್ಯ ಅಥವಾ ಆದ ವರ್ಷ ಅಂದ್ರೆ ಅದು ಅಬಾಧಿತಾರ್ಥವನ್ನು ವಿಷಯೀಕರಿಸೈತಿ ಯಾಕೆ ಈಗೂ ಆದ್ರೆ ಬಾಲಾಜಿ ಅದ ಅಬಾಧಿತ ಅಂದ್ರೆ ಹಿಂಗಿರ್ತೈತಿ ಈಗಲೂ ಐತಿ ಅದು ಬಾಧಿತ ಅಂದ್ರೆ ಸುಳ್ಳು ಆಕೈತಿ ಇಟ್ಟು ಗೊತ್ತಾಯ್ತಲ್ಲ ಹಿಂಗೆ ಎರಡೂ ಕುರಿದು ಸ್ಮೃತಿ ಆಕೈತಿ ಅಂದ್ರೆ ಹಗ್ಗದಾಗ ಸರ್ಪ ತೋರಿತ್ತು ಬೇಡ ನಿನ್ನೆ ನನಗೆ ಕನಸು ಬಿದ್ದಿತ್ತು ಅಂತ ಅದರ ಸ್ಮರಣ ಮಾಡಿ ಹೇಳ್ತಾನು ಅಂದ್ರೆ ಇವು ಬಾಧಿತದಾವ ಬಾಧಿತ ವಿಷಯನ ವಸ್ತುವನ್ನು ವಿಷಯೀಕರಿಸೈತೆ ಅದು ಅದಕ್ಕೆ ಇದು ಬಾಧಿತ ಆಕೈತಿ ಅಬಾಧಿತ ಅಂದ್ರೆ ನಾವು
ಹೋದ ವರ್ಷ ತಿರುಪತಿ ಬಾಲಾಜಿಗೆ ಹೋಗಿದ್ದೀವಿ ಅಂತಂದ್ರೆ ಅದು ಅಬಾಧಿತ ಅರ್ಥವನ್ನು ವಿಷಯಕರಿಸೈತೆ. ಯಾಕಂದ್ರೆ ಈಗೂ ಅದು ಬಾಲಾಜಿ ತಿರುಪತಿಯಾಗ ಐತಿ. ಈ ರೀತಿ ಇಲ್ಲಿ ಏನೈತಲ್ಲ ಸ್ಮೃತಿ ಜ್ಞಾನ जो ಪ್ರಮಾರೂಪ ಮಾನೆ ಹೇ ಪ್ರಮಾ, ಅದಕ್ಕೆ ಪ್ರಮಾ ಅಂತೇಳಿ ಒಂದು ಅಂದ್ರೆ ಪ್ರಮಾಣ ಅಂದ್ರೆ ಅದು ಕಾಯ್ದೆಬದ್ಧ ಜ್ಞಾನ ಅಂತೇಳಿ ನಾಕತ್ತಲ್ಲ. ಪ್ರಮಾ ಅಂದ್ರೆ ಕಾಯ್ದೆಬದ್ಧ ಜ್ಞಾನ. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಅದು ಸ್ಮೃತಿ ಜ್ಞಾನ ಏನೈತಿ ಅದು ಕಾಯ್ದೆಬದ್ಧಿಲ್ಲ, ಆದ್ದರಿಂದ ಅದಕ್ಕೆ ಪ್ರಮಾಣ ನಾವು ಅನ್ನಂಗಿಲ್ಲ ಅಂತ ಶಂಕರಾಚಾರ್ಯರು ಅಂತಾರೆ. ಅವು ಉಳಿದ ಶಾಸ್ತ್ರಕಾರ ಏನಂತಾರೆ ಪ್ರಮಾಣ. ಅದು ಕೆಲವೊಂದು ಈಗ ನಾವು ಬಾಲಾಜಿದು ಅಂತೇಳಿ ಯಥಾರ್ಥ ಸ್ಮೃತಿ ಇತ್ತಂದ್ರೆ ಮತ್ತದು ಕಾಯ್ದೆಶೀರ ಐತಿಲ್ಲ, ಅದು ಹೋಗಿದ್ದು ಆ ವಸ್ತು ಐತೆ ಇಲ್ಲ ಅಂತ ಇವ್ರು ಅಂತಾರೆ. ಆದರೂ ಅದು ಸ್ಮೃತಿ ನಾವು ಕಾಯ್ದೆ ಪ್ರಮಾ ಅಂತ ಅದಕ್ಕೆ ಅನ್ನಂಗಿಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಅದಕ್ಕೆ ಇಲ್ಲಿ ಎರಡು ಪಾಠದಲ್ಲಿ ಅಲ್ಲಿ ಏನಂತಾರೆ ಇದು ಹೇಳಿದು ಕೋಯಿ ಅಂದ್ರೆ ಕೆಲವರು ಸ್ಮೃತಿ ಜ್ಞಾನಕ್ಕೂ ಭೀ ಪ್ರಮಾರೂಪ ಮಾನೆ, ಆ ಸ್ಮೃತಿ ಜ್ಞಾನಕ್ಕೂ ಕೆಲವರು ಪ್ರಮಾ ತೋಪ್ಯಾರ. ತಿನಿಕೆ ಮತ್ ಅವ್ರ ಮತದಲ್ಲಿ ಸೂರ್ಯನಿಂದ ಹೇಳಕತ್ತೇನೆ ಈಗ 198 ದಿಂದ ವಿಷಯ ಅಲ್ಲಿಂದ ಶುರುವಾಗೈತಿ. ಯಾಕಂದ್ರೆ ಸರಿಯಾಗಿ ತಿಳಿವಲ್ದ ತಿಳ್ಕೆ ಮತ್ತೆ ಅದನ್ನು ರಿಪೀಟ್ ಐತಿ. और कोई स्मृति ज्ञान को भी ಪ್ರಮಾರೂಪ ಮಾನೆ ಅಂದ್ರೆ ಕೆಲವು ಶಾಸ್ತ್ರಕಾರರು ಆ ಸ್ಮೃತಿ ಜ್ಞಾನವನ್ನು ಪ್ರಮಾ ಅಂತಾರೆ. ಇನ್ನು ತಿನಕೆ ಮತ್ಮೆ ಪ್ರಮಾಕ್ಕೆ ಲಕ್ಷಣವೇ ಇನ್ನು ಅವ್ರ ಮತದಲ್ಲಿ ಪ್ರಮಾತ ಒಪ್ಪ್ಯಾರ ಅವ್ರ ಮೇಲೆ ಅವ್ರ ಮತದಲ್ಲಿ ಸ್ಮೃತಿ ಸೇ ಭಿನ್ನ ಐಸ ನೈಕರ್ ಅದರ ಲಕ್ಷಣ ಮಾಡ್ತಾರಲ್ಲ. ಲಕ್ಷಣ ಮಾಡಾಗ ಶಂಕರಾಚಾರ್ಯರು ಏನು ಮಾಡಿದ್ರಂದ್ರೆ ಅದು ಕಾಯ್ದೆಬದ್ಧ ಇಲ್ಲ. ಕಾಯ್ದೆಬದ್ಧ ಇಲ್ಲದ್ರಿಂದ ನಾವು ಅದಕ್ಕೆ ಪ್ರಮಾ ಅನ್ನಂಗಿಲ್ಲ. ಅದಕ್ಕೆ ನಾವು ಲಕ್ಷಣ ಸ್ಮೃತಿ ಮಾಡುವಾಗ ಅದು ಸ್ಮೃತಿ ಸೇ ಭಿನ್ನ ಅನ್ನೋ ಪದ ಇಡ್ತೀವಿ ನಾವು ಅಲ್ಲಿ. ಸ್ಮೃತಿಗಿಂತ ಭಿನ್ನ ಅಂತ ಯಾಕೆ ಅದಕ್ಕೆ ನಾವು ಅಂದಿಲ್ಲಲ್ಲ ಪ್ರಮಾ ಅಂತ ಇಲ್ಲಿ ಅವರು ಶಂಕರಾಚಾರ್ಯ ಹಿಂಗೆ ನೇಮ ಮಾಡ್ಯಾರ. ಇದಕ್ಕೆ ಗ್ರಂಥಕರ್ತರ ಹೇಳ್ತಾರೆ ಕೆಲವರು ಏನೈತಲ್ಲ ಅದಕ್ಕೆ ಸ್ಮೃತಿಗೆ ಪ್ರಮಾದ ಒಪ್ಪುತ್ತಾರ, ಕೆಲವರು ಒಪ್ಪುತ್ತಾರ. ಮತ್ತು ಅವ್ರ ಮತದಲ್ಲಿ ಏನು ಮಾಡ್ಬೇಕಿನ್ನ ಸ್ಮೃತಿ ಸೇ ಭಿನ್ನ ಅಂತ ಅವರು ಪ್ರಮಾ ಅಂದಾರ ಮತ್ತು ಸ್ಮೃತಿ ಸೇ ಭಿನ್ನ ಅಂದ್ರೆ ತಪ್ಪಾಕತಿ. ಅದಕ್ಕಾಗಿ ಅಲ್ಲಿ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಯಾರು ಅದನ್ನು ಪ್ರಮಾ ಒಪ್ಪ್ಯಾರ ಅವ್ರ ಪ್ರಕಾರ ಲಕ್ಷಣ ನೀವು ಮಾಡ್ತಿದ್ರೆ ಸ್ಮೃತಿಗಿಂತ ಭಿನ್ನ ಅಂತೇಳಿ ನೀವು ಅಲ್ಲಕ್ಕೆ ಹೋಗ್ಬ್ಯಾಡ್ರಿ ಅಂತ ಹೇಳಿದ್ರೆ ಅದ ತಿಳ್ತಾ ಈಗ ತಿಳ್ತಾ ಇಲ್ಲ ಅದ. ಇನ್ನು अबाधितत्व को विषय करने वाला जो ज्ञान, अबाधितत्व को विषय करने वाला ಅಂದ್ರೆ ಈಗ ಹೇಳಿನಲ್ಲ ಬಾಲಾಜಿ ಬಾಧ ಆಗುದಿಲ್ಲ. ಅದ ಹಗ್ಗದಲ್ಲಿ ತೋರಿದ ಸರ್ಪ ಅಥವಾ ಕನಸಿನಂತೆ ಬಾಧಕತೇನ ಅದ ಇಲ್ಲ. ಅದಕ್ಕೆ ಅಬಾಧಿತ ಅರ್ಥ ತಾರ. ಅಬಾಧಿತ ಅಂದ್ರೆ ಗೊತ್ತಾಗ್ತಲ್ಲ ಈಗ. ಆ ಅಬಾಧಿತವಾದ ಅರ್ಥವನ್ನು ವಿಷಯೀಕರಿಸ್ತಿದ್ರೆ ಆ ಜ್ಞಾನ ಪ್ರಮಾ ಅಂತ ಹೇಳ್ತಾರ ಅವ್ರು, ಬ್ಯಾರೇದವ್ರು. ಇನ್ನು ಭ್ರಾಂತಿ ಜ್ಞಾನಗಳು ಭಿನ್ನ ಭಿನ್ನ ಅಂತ ಹೇಳ್ಕೆ ಅನೇಕ ಜ್ಞಾನ ಬರೆಯ ಜ್ಞಾನ ಅಂದ್ರೆ ಅನೇಕ ಪ್ರಕಾರ ಜ್ಞಾನಗಳಿದಾವ. ಆ ಎಲ್ಲ ಜ್ಞಾನಗಳ ಪರಿಚಯ ನಿಮ್ಗೆ ಆಗ್ಬೇಕಂತ ಹಿಂಗದ. ಇಲ್ಲಿ ಭ್ರಾಂತಿ ಜ್ಞಾನ ಅಂದ್ರೆ ಭ್ರಾಂತಿ ಜ್ಞಾನ ಅಂದ್ರೆ ಗೊತ್ತಾತೇನ? ಭ್ರಾಂತಿ ಜ್ಞಾನ ಅಂದ್ರೆ ಹಗ್ಗದಲ್ಲಿ ತೋರಿಸಿದ ಸರ್ಪ ಅದು ಭ್ರಾಂತಿ ಜ್ಞಾನ, ಹೌದಲ್ಲ? ಹಿಂಗೆ ಎಲ್ಲಿ ಭ್ರಾಂತಿಯಿಂದ ಯಾವುದೋ ಒಂದು ಬೇರೆ ಬೇರೆ ಜ್ಞಾನ ಹಾಕಿರ್ತಾವಲ್ಲ, ಅದಕ್ಕೆ ನಿಮಗೆ ಪ್ರಸಿದ್ಧವಾದ ಹಗ್ಗದಲ್ಲಿ ಸರ್ಪ ತೋರಿದ್ದು ಇದು ಭ್ರಾಂತಿ ಜ್ಞಾನ. भ्रांति ज्ञान जो है सो अबाधित अर्थ को विषय नहीं करे.
ಆ ಭ್ರಾಂತಿ ಜ್ಞಾನ ಅಬಾಧಿತ ಅರ್ಥವನ್ನು ವಿಷಯ ಮಾಡೈತೇನಪ್ಪ? ಇಲ್ಲ. ಇಲ್ಲ. ಯಾಕ? ಅದು ಸುಳ್ಳಾಕ. ಹಗ್ಗ ಜ್ಞಾನ ಅಂದ್ರೆ ಸುಳ್ಳಾಕ. ಅಬಾಧಿತ ಅಲ್ಲ, ಅದು ಬಾಧಿತ ಅರ್ಥ ಐತಿ. ಈಗ ಗೊತ್ತಾಗ್ತ. किंतु बाधित को विषय करें याते प्रमा का लक्षण भ्रांति ज्ञान में नहीं जावे. ಅದಕ್ಕೆ ಈ ನಾವು ಪ್ರಮಾದ ಲಕ್ಷಣ ಏನು ಮಾಡ್ತೀವಿ ಅಲ್ಲಿ ಭ್ರಾಂತಿ ಜ್ಞಾನ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಅಬಾಧಿತ ಅರ್ಥವನ್ನು ವಿಷಯ ಕರ್ಸೋದು ಹಿಂಗಿಟ್ಟಿರ್ತೈತಿ. ಇಲ್ಲಿ ಭ್ರಾಂತಿ ಜ್ಞಾನ ಅದು ಬಾಧಿತ ಅರ್ಥ ವಿಷಯ ಕರ್ತೈತಿ. ಆದ್ದರಿಂದ ಲಕ್ಷಣದೊಳಗೆ ಅದು ಭ್ರಾಂತಿ ಜ್ಞಾನ ಬರುವುದಿಲ್ಲ. ಇನ್ನು ಮುಂದೆ जिनों के मत में स्मृति ज्ञान विषय भी प्रमा व्यवहार है ಅಂದ್ರೆ ನಾ ಆಗಲೇ ಏನು ಹೇಳಿದೆ, ಶಂಕರಾಚಾರ್ಯರು ಸ್ಮೃತಿ ಜ್ಞಾನ ಪ್ರಮ ಅಂದಿಲ್ಲ. ಬೇರೆ ಕೆಲವು ಶಾಸ್ತ್ರಕಾರರು ಅದಕ್ಕೆ ಪ್ರಮ ಅಂತ ಅಂದಾರ. ಅದಕ್ಕೆ ಜಿನೋಕೆ ಮತ್ಮೆ ಅಂದರೆ ಯಾರ ಮತದಲ್ಲಿ ಅಂದರೆ ಶಂಕರಾಚಾರ್ಯರನ್ನು ಬಿಟ್ಟು ಬೇರೆ ಮತವಾದಿ ಅವ್ರು ಬೇರೆದಾರಲ್ಲ, ಅವ್ರು ಇನ್ನು ವೇದಾಂತಿಗಳೇ ಇವ್ರ. ಅದ್ರ ಕೆಲವ್ರು ಒಪ್ತಾರೆ, ಕೆಲವ್ರು ಹಿಂಗೈತೆ. ಅದ ವೇದಾಂತದಲ್ಲಿ ಅನೇಕ ಪ್ರಕ್ರಿಯೆಗಳದಾವ. जिनों के मत में स्मृति ज्ञान विषय भी प्रमा व्यवहार है. ಯಾರು ಶಂಕರಾಚಾರ್ಯನ ಬಿಟ್ಟು ಬೇರೆ ಕೆಲವು ಶಾಸ್ತ್ರಕಾರರು ಆ ಸ್ಮೃತಿ ಜ್ಞಾನಕ್ಕೆ ಪ್ರಮಾತ್ ಅಂದಾರ. ತಿನ್ಕೆ ಮತ್ ಮೇ ಯಾವ ಸ್ಮೃತಿ ಜ್ಞಾನಕ್ಕೆ ಪ್ರಮಾತ್ ಯಾರು ಅಂದಾರೋ ಶಂಕರಾಚಾರ್ಯನ ಬಿಟ್ಟು ಬೇರೆದವರು, ಅವರ ಮತದಲ್ಲಿ ಸ್ಮೃತಿ ಜ್ಞಾನ ಅಂತಃಕರಣ की ವೃತ್ತಿ है. ಅಂದ್ರೆ ಶಂಕರಾಚಾರ್ಯರು ಆ ಸ್ಮೃತಿ ಜ್ಞಾನಕ್ಕೆ ಅಂತಃಕರಣ ವೃತ್ತಿಯತ್ತು ಒಪ್ಪುವುದಿಲ್ಲ. ಆದರೆ ಇವರು ಅದಕ್ಕೆ ಪ್ರಮ ಅಂದಾರಲ್ಲ ಸ್ಮೃತಿ ಜ್ಞಾನಕ್ಕೆ, ಅದಕ್ಕೆ ಪ್ರಮ ಅಂದಾರ ಅಂದಮೇಲೆ ಅವ್ರ ಮತದಲ್ಲಿ ಆ ಸ್ಮೃತಿ ಜ್ಞಾನ ಅಂತಃಕರಣ ವೃತ್ತಿ ರೂಪ ಐತಿ. ಅಂತಃಕರಣ ವೃತ್ತಿ ರೂಪದ ಏನಿರ್ತೈತೆ ಅದು ನಾ ಮೊದಲೇ ಹೇಳಿ, ಅವಿದ್ಯಾವೃತ್ತಿ ರೂಪ ಜ್ಞಾನ. ಹಲೋ ಹೇಳಿ ಹೇಳಿ ಅಂದರೆ ಅದು ಕೆಡದೆ ಆಡ್ತಾವ. ವಿಷಯ ಭಾಳ ಸೂಕ್ಷ್ಮ ಐತಿ. ಈಗ ಏನು ಹೇಳಕತ್ತಿದ್ವಿ ಅಂದ್ರೆ जिनों के मत में स्मृति ज्ञान विषय, जिनके मत में स्मृति ज्ञान के अंतःकरण के वृत्ति, जिनके मत में पैराग्राफ में जिनों के मत में स्मृति ज्ञान विषय भी प्रमा व्यवहार है. ಅದಕ್ಕೆ ನಾ ಮೊದಲೇ ಹೇಳಿಟ್ಟೆ, ಶಂಕರಾಚಾರ್ಯರು ಏನು ಒಪ್ಪ್ಯಾರ, ಸ್ಮೃತಿ ಜ್ಞಾನಕ್ಕೆ ಪ್ರಮಾದ ಒಪ್ಪಿಲ್ಲ. ವಿಜ್ಞಾನ ಬಿಡ್ಕೋರಿ ನೀವು. ಸ್ಮೃತಿ ಜ್ಞಾನ ಅಂದ್ರೆ ನೆನಪಾಗೋದು, ಅದು ಗೊತ್ತೈತೆ. ಸ್ಮೃತಿ ಅಂದ್ರೆ ನೆನಪ. ಆ ಸ್ಮೃತಿ ಜ್ಞಾನಕ್ಕೆ ಶಂಕರಾಚಾರ್ಯರು ಪ್ರಮ ಅಂದಿಲ್ಲ. ಅದು ಕಾಯ್ದೆಬದ್ಧ ಜ್ಞಾನ ಅಲ್ಲದು ಅಂತ ಹೇಳ್ಯಾರ. ಇನ್ನು ಕೆಲವು ಶಾಸ್ತ್ರಕಾರ ಏನಂದ್ರೆ ಅದಕ್ಕೆ ಅವರು ಇಲ್ಲ ಅದು ಪ್ರಮ ಅಂತೀವಿ ನಾವು ಅಂತ ಕೆಲವರು ಅತಾರ ಅದಕ್ಕೆ. ಅದಕ್ಕೆ ಜಿನೋಕೆ ಮತ್ತಮೆ ಅಂದ್ರೆ ಯಾರು ಅದಕ್ಕೆ ಪ್ರಮ ಅಂದಾರೋ ವಿಷಯ ಭೀ ಪ್ರಮ ವ್ಯವಹಾರ ಹೈ ಅಂದ್ರೆ ಯಾರು ಆ ಸ್ಮೃತಿ ಜ್ಞಾನಕ್ಕೆ ಪ್ರಮ ಅಂದಾರೋ ಅಂದ್ರೆ ಶಂಕರಾಚಾರ್ಯ ಬಿಟ್ಟು ಬೇರೆದವ್ರು ಅಂದಾರ ನಾ ಹೇಳೇನಲ್ಲ. ಅವರು ತಿನ್ಕೆ ಮತ್ಮೆ ಅಂದ್ರೆ ಅವ್ರ ಮತದಲ್ಲಿ ಸ್ಮೃತಿ ಜ್ಞಾನ ಅಂತಃಕರಣಕ್ಕೆ ವೃತ್ತಿ ರೂಪ. ಇನ್ನೊಂದು ಏನು ಹೇಳಿದಿನ, ಸ್ಮೃತಿ ಜ್ಞಾನ ಏನೈತಲ್ಲ, ಸ್ಮೃತಿ ಜ್ಞಾನ ಆಗೋದು ಅದು ಇದರ ಸ್ವಲ್ಪ ವಾದ ಐತಿ. ಇದು ಶಂಕರಾಚಾರ್ಯರು ಏನಂತಾರೆ, ಸ್ಮೃತಿ ಜ್ಞಾನ ಪ್ರಮ ಅಲ್ಲ. ಹೌದಾ? ಅವ್ರು ಕೆಲವರು ಇಲ್ಲ ನಾವು ಅದಕ್ಕೆ ಸ್ಮೃತಿ ಜ್ಞಾನ ಪ್ರಮ ಅಂತ ಅಂತೀವಿ, ಬೇರೆದ ಶಾಸ್ತ್ರಕಾರ ಅಂದರು. ಹೌದಾ? ಇನ್ನು ಅದ್ರ ಬಗ್ಗೆ ಅದು ಪ್ರಮಾತಿಯವರು
ಬೇರೆದವ್ರ ಥರ ಶಂಕರಾಚಾರ್ಯ ಪ್ರಮಾ ಅಲ್ಲ ಅದು ಅಂತ ಹೇಳ್ತಾರೆ. ಇದು ಒಂದು ಭೇದ. ಇನ್ನೊಂದು ಏನು ಭೇದ ಐತಿ ಅಂದ್ರೆ ಆ ಸ್ಮೃತಿ ಜ್ಞಾನ ಆಗೋದು ಅದು ಅಂತಃಕರಣ ವೃತ್ತಿ ರೂಪ ಜ್ಞಾನ ಐತಿ ಅಂತ ಬ್ಯಾರೆದವ್ರ ಇರ್ತಾರೆ. ಜ್ಞಾನ ಆಗವು ಇಲ್ಲಿ ನಾ ಮೊದಲ ಹೇಳಿ ಕೆಲವು ಅಂತಃಕರಣ ವೃತ್ತಿ ರೂಪ ಜ್ಞಾನಗಳು ಇರ್ತಾವ. ಹೌದಾ? ಈಗ ಅಂದ್ರೆ ಈ ಕೆಲವನ್ನ ಹಿಂಗೆ ಹೇಳೋಣ ನಿಮಗೆ ಗೊತ್ತಾಗೋದಿಲ್ಲ. ಹೆಂಗಂದ್ರೆ ಈಗ ಇದು ಮೈಕ್, ಹೌದಲ್ಲ? ಇದು ಮೈಕ ಅಂತಂದಾಗ ಅಂದ್ರೆ ಇನ್ನೇಂದ್ರೆ ಏನು ಹೇಳೋದು जिनों के मत में स्मृति ज्ञान विषय प्रमा व्यवहार है जिनके मत में ಅಂದ್ರೆ ಈಗ ಕೇಳ್ರಿ, ಇದು ಮೈಕ್ ಐತಿ ಅಂತ ನಾ ಹೇಳಿದ್ನಲ್ಲ, ಈ ಮೈಕಿನ ಜ್ಞಾನ ಐತೆ ಇಲ್ಲ? ಇದು ಮೈಕಿನ ಜ್ಞಾನ ಐತಿ, ಇದು ಪ್ರಮಾಣು ಐತಿ, ಪ್ರಮಾ ಐತಿ, ಮತ್ತು ಅಂತಃಕರಣ ವೃತ್ತಿ ರೂಪ ಐತಿ. ಹೌದಾ? ಅದಕ್ಕೆ ಶಂಕರಾಚಾರ್ಯರು ಇದು ಪ್ರತ್ಯಕ್ಷ ಪ್ರಮಾ ಐತಿ, ಆದರೆ ಇದ್ರ ಬಗ್ಗೆ ವಾದ ಎಲ್ಲಿಲ್ಲಿ ಸ್ಮೃತಿ ಜ್ಞಾನದ ಬಗ್ಗೆ ಐತಿ. ಅದನ್ನ ಇದನ್ನು ಯಾಕೆ ಹೇಳಕತ್ತಿದ್ದೆ ಅಂದ್ರೆ ಇದು ಮೈಕ್ ಐತಿ ಅನ್ನುವಾಗ ಅಂತಃಕರಣ ವೃತ್ತಿ ರೂಪ ಜ್ಞಾನ ಐತಿ. ಇದನ್ನು ನೀವು ಗುರ್ತು ಮಾಡ್ಕೋರಿ. ಏನು ಹಗ್ಗದಾಗ ಸರ್ಪ ತೋರಿತ್ತು, ಹಗ್ಗದಾಗ ಏನು ತೋರೈತಿ? ಸರ್ಪ ತೋರೈತಿ. ಅದ್ಯಾ ಜ್ಞಾನ? ವಿದ್ಯಾವೃತ್ತಿ. ಅದು ಅಂದ್ರ ಅದು ಭ್ರಾಂತಿ ಜ್ಞಾನ ಐತದ, ಬಾಧಿತ ಜ್ಞಾನ, ಬಾಧಿತ ಅರ್ಥ ಐತಿ, ಖರೆ ಅದು ಅವಿದ್ಯಾವೃತ್ತಿ ರೂಪ ಜ್ಞಾನ ಐತಿ. ಈ ಮೈಕಿನ ಜ್ಞಾನ ಅಂತಃಕರಣ ವೃತ್ತಿ ರೂಪ ಜ್ಞಾನ ಐತಿ. ಆ ಸರ್ಪ ಜ್ಞಾನ ಅದು ಅವಿದ್ಯಾವೃತ್ತಿ ರೂಪ ಜ್ಞಾನ ಐತಿ. ಹಿಂಗೈತೆ ಅದು. ಅದಕ್ಕೆ ಇಲ್ಲಿ ಕೆಲವು ಜ್ಞಾನಗಳೇನಿದಾವಲ್ಲ, ಇಲ್ಲಿ ಭಾಳಷ್ಟು ವಿಲಕ್ಷಣತಾ ಐತಿದು. ಕೆಲವು ಹಿಂಗೆ ಅಂತಃಕರಣ ವೃತ್ತಿ ರೂಪ ಜ್ಞಾನ ಆಗ್ತಾವು, ಕೆಲವು ಅವಿದ್ಯಾವೃತ್ತಿ ರೂಪ ಜ್ಞಾನ ಆಗ್ತಾವು, ಕೆಲವು ಬಾಧಿತ ಆಗೋ ಸರ್ಪಾದಿ ಬಾಧಿತ ಜ್ಞಾನ ಇರ್ತಾವೆ, ಕೆಲವು ಅಬಾಧಿತ ಜ್ಞಾನ ಇರ್ತಾವೆ. ಇನ್ನು ಕೆಲವು ಪ್ರಮಾತಾನ ಭಾಷೆ ಇರ್ತಾವೆ, ಪ್ರಮಾತ ಭಾಷೆ ಇರ್ತಾವೆ, ಕೆಲವು ಸಾಕ್ಷಿ ಭಾಷೆ ಇರ್ತಾವೆ. ಹಿಂಗೆಲ್ಲ ಸ್ವಲ್ಪ ವಿಲಕ್ಷಣತೆ ಐತಿ ಇಲ್ಲಿ, ಅದನ್ನು ತಿಳಿಸೋದೈತಿ. ಹಿಂಗ ಅದಕ್ಕೆ ಯಾರ ಮತದಲ್ಲಿ ಸ್ಮೃತಿ ಜ್ಞಾನದಲ್ಲಿಯೂ ಕೂಡ ಪ್ರಮಾ ವ್ಯವಹಾರ ಐತು ಅಂದ್ರೆ ಸ್ಮೃತಿ ಜ್ಞಾನಕ್ಕೆ ಪ್ರಮಾ ಅಂದಾರೋ ಅವರ ಮತದಲ್ಲಿ ಸ್ಮೃತಿ ಜ್ಞಾನ ಅಂತಃಕರಣ ವೃತ್ತಿ ಅಂತ ಒಪ್ಪ್ಯಾರ. ಇದು ಗೊತ್ತಾಗ್ತಿಲ್ಲ. ಎರಡೇ ಭಾಗ ಅಂದ್ರೆ ಶಂಕರಾಚಾರ್ಯದು ಒಂದ, ಇನ್ನು ಉಳಿದವ್ರ ಶಾಸ್ತ್ರ ಅವ್ರದ್ದು ಒಂದು. ಯಾರು ಎರಡರ ನಡು ವಾದ ಎದ್ರದು? ಸ್ಮೃತಿ ಜ್ಞಾನದ ಬಗ್ಗೆ. ಸ್ಮೃತಿ ಜ್ಞಾನದ ಬಗ್ಗೆ ಶಂಕರಾಚಾರ್ಯರು ಪ್ರಮಾ ಅನ್ನಂಗಿಲ್ಲ, ಬೇರೆದವ್ರ ಪ್ರಮಾ ಆತಾರ. ಆತ ಇನ್ನೊಂದು ಮಾತು, ಶಂಕರಾಚಾರ್ಯರು ಆ ಸ್ಮೃತಿ ಜ್ಞಾನ ಅಂತಃಕರಣ ವೃತ್ತಿ ಅನ್ನಂಗಿಲ್ಲ. ಅವ್ರು ಉಳಿದವರು ಅಂತಃಕರಣ ವೃತ್ತಿ ಅಲ್ಲ. ಇವರು ಪ್ರಮಾ ಅಂದಿಲ್ಲ, ಅವ್ರ ಪ್ರಮಾ ಆತಾರ. ಇವ್ರು ಅಂತಃಕರಣ ವೃತ್ತಿ ಅಂದಿಲ್ಲ, ಅವ್ರು ಅಂತಃಕರಣ ವೃತ್ತಿ ಆತಾರ. ಗೊತ್ತಾಗತ್ತೈತಿಲ್ಲ? ಹಿಂಗೈತಿ. ಅವಿದ್ಯಾವೃತ್ತಿನೇ, ಅದು ಅವಿದ್ಯಾವೃತ್ತಿ ಅಂತ ಅಂದಿಲ್ಲ. ಅದು ಯಾಕಂದ್ರೆ ಅದಕ್ಕೆ ಶಂಕರಾಚಾರ್ಯ ಅವಿದ್ಯಾವೃತ್ತಿ ಅಂದಾರೆ. ಅವ್ರ ಸಾಕ್ಷಿಕೆ ಆಶ್ರಿತ ಬೇನೆ. ಆದರೆ ಇನ್ನೊಬ್ಬರ ಮತದಲ್ಲಿ ಅದು ಪ್ರಮಾತ ಆಶ್ರಿತ ಐತಿ. ಯಾವುದು? ಸ್ಮೃತಿ ಜ್ಞಾನ. ಅಂದ್ರೆ ಈಗ ನಾ ಹೇಳೋದು ಗೊತ್ತಾಗತ್ತೆ ನೀವು. ಸ್ಮೃತಿ ಜ್ಞಾನದ ಬಗ್ಗೆ ವಾದ ಐತಿ. ಸ್ಮೃತಿ ಜ್ಞಾನ ವಾದ ಏನೈತಿ? ಶಂಕರಾಚಾರ್ಯರು ಒಂದು ಕಡೆ ಇದ್ದಾರೆ, ಉಳಿದ ವೇದಾಂತಿಗಳು ಕೆಲವರು ಶಾಸ್ತ್ರಕಾರರು ಒಂದು ಕಡೆ ಇದ್ದಾರೆ. ಅವರಿಬ್ಬರ ನಡು ಈ ಒಂದು ಯಾವುದಪ್ಪ ವಿಷಯ? ಸ್ಮೃತಿ ಜ್ಞಾನ. ಸ್ಮೃತಿ ಜ್ಞಾನದ ಬಗ್ಗೆ ವಿವಾದ ಐತಿ. ಶಂಕರಾಚಾರ್ಯರಂತರ ಸ್ಮೃತಿ ಜ್ಞಾನ ಪ್ರಮಾ ಅಲ್ಲ ಅಂದ್ರೆ, ಹೌದಾ? ಆ ಉಳಿದವ್ರು ಏನಂತಾರ ಅದು ಪ್ರಮಾ ಜ್ಞಾನ ಐತಿ ಅವ್ರಿರ್ತಾರೆ. ಈ ಶಂಕರಾಚಾರ್ಯರ ಸ್ಮೃತಿ ಜ್ಞಾನಕ್ಕೆ ಅಂತಃಕರಣ ವೃತ್ತಿ ಅಲ್ಲತ್ತಾರ.
ಅವ್ರ ಅಂತಃಕರಣ ವೃತ್ತಿ ಅಂತಾರೆ. ಅದು ಸ್ಮೃತಿ ಜ್ಞಾನ ಪ್ರಮಾತ ಭಾಷ್ಯ ಅಲ್ಲತ್ತಾರ, ಅವ್ರ ಪ್ರಮಾತ ಭಾಷ್ಯ ಅಂತಾರೆ. ಹೆಂಗೆ ಈಗ ಹೆಂಗ ಕಾಂಗ್ರೆಸ್ ಅಥವಾ BJP ಹಿಂಗಂದ್ರೆ ಅವ್ರು ಹಂಗತ. ಈ ಹೆಂಗೆ ರಾಜ್ಯದಲ್ಲಿ ನಡಿತೈತಿಲ್ಲ ಇದು ಹಂಗ. ಇಲ್ಲಿ ಯಾರು ಪಾರ್ಟಿ ಇವ್ರು ಯಾವುದಕ್ಕೆ ಇದು ಅಂತಾರ ಅವ್ರು ಅದಕ್ಕೆ ಅಲ್ಲ ಹಂಗ. ಶಂಕರಾಚಾರ್ಯರು ಮತ್ತು ಉಳಿದ ವೇದಾಂತಿಗಳಲ್ಲಿ ಸ್ಮೃತಿ ಜ್ಞಾನದ ಬಗ್ಗೆ ಈ ರೀತಿ ವಾದ ಐತಿ. ಇಷ್ಟ ತಿಳ್ಕೋರಿ ನೀವು. ಒಂದು ನೇಮ್ ಏನೈತಲ್ಲ ಅಲ್ಲಿ ಯಾವಾಗಲೂ ಒಂದು ನೇಮ್ ಏನು ಐತಿ, ಅದರದ್ದು ರೂಲ್ಸ ಅಂದರೆ ಯಾವುದೇ ಜ್ಞಾನ ಇರಲಿ, ಈಗ ಸ್ಮೃತಿ ಜ್ಞಾನದ ಬಗ್ಗೆ ಐತೆ, ಅಂತಃಕರಣ ವೃತ್ತಿ ಅಂತ ಒಪ್ಪಿದರೆ ಅದು ಪ್ರಮಾತ ಭಾಷೆ ಇರ್ತೈತಿ ಅಂತ ತಿಳ್ಕೊಬೇಕು. ಆ ಜ್ಞಾನ ಯಾರಲ್ಲಿ ಇರ್ತೈತಿ? ಪ್ರಮಾತೃವಿನಲ್ಲಿ ಇರ್ತೈತಿ. ಅದ ಅವಿದ್ಯಾವೃತ್ತಿ ಹೇಳಿದ್ರೆ ಅಂದ್ರೆ ಅದು ಸಾಕ್ಷಿ ಭಾಷ್ಯದ ಕಡೆಗೆ ಬಂದುಬಿಡ್ತೈತಿ. ಅದಕ್ಕೆ ಎರಡೇ ಜ್ಞಾನ ಇರೋದು, ಎರಡು ಜಾಗ ಜ್ಞಾನ. ಒಂದು ಪ್ರಮಾತ ಏನದಲ್ಲ ಜೀವ, ಅಂತಃಕರಣದೊಳಗೆ ಇದ್ದಂಥ ಚೈತನ್ಯ, ಆ ಜೀವ ಅಂತೀವಲ್ಲ ಇಲ್ಲಿ ಅಂತಃಕರಣ ಇದ್ದದ್ದು. ಆ ಪ್ರಮಾತ ಅಂದ್ರೆ ಜೀವ. ಆ ಪ್ರಮಾತೃವಿನ ಆಶ್ರಯದಲ್ಲಿ ಜ್ಞಾನ ಇರ್ತಾವಂದ್ರ ಪ್ರಮಾತೃವಿನ ಆಶ್ರಯ ಮಾಡ್ಕೊಂಡರೆ ಇರ್ತಾವು, ಸಾಕ್ಷಿಯನ್ನರ ಆಶ್ರಯ ಮಾಡ್ಕೊಂಡಿರ್ತಾವು. ಎರಡ ಜಾಗ ಜ್ಞಾನ ಇರೋ. ಅಲ್ಲಿ ಎರಡು ಅಂತಃಕರಣದಲ್ಲೇನದ ಮತ್ತೆ ಎರಡು ಸಾಕ್ಷಿ ಆಗಲಿ ಪ್ರಮಾತ ಆಗಲಿ. ಅವ ಪ್ರಮಾತ ಅಂತಃಕರಣಕ್ಕೆ ಹತ್ಕೊಂಡದಾನ ಒಳಗ, ಇವ ಸಾಕ್ಷಿ ಅದನ್ನು ಬಿಟ್ಟು ಒಂದು ಸ್ವಲ್ಪ ಸೈಡ್ಗೆ ಬ್ಯಾರೆ ಅದಾನ. ಹಿಂಗಾಗಿತ್ತು. ಅದಕ್ಕೆ ಎಲ್ಲಿ ಯಾವ ಜ್ಞಾನ ಆ ಅಂತಃಕರಣ ವೃತ್ತಿ ಐತಿ ಅಂದ್ರೆ ಅದು ಆ ಕಡೆ ಪ್ರಮಾತೃವಿನ ಕಡೆಗೆ ಹೋಗೋದು. ಪ್ರಮಾತೃವಿನ ಅಂದರ್ ಇರ್ತೈತೆ ಅದು ಆ ಜ್ಞಾನ. ಅಂತಃಕರಣ ವೃತ್ತಿ ರೂಪ ಜ್ಞಾನ ಇತ್ತಂದ್ರೆ. ಇನ್ನು ಅವಿದ್ಯಾವೃತ್ತಿ ರೂಪ ಜ್ಞಾನ ಇತ್ತಂದ್ರೆ ಸಾಕ್ಷಿ ಕಡೆ ಬರ್ಬೇಕು. ಹಿಂಗ ಅದ ಹಿಂಗ ಅವಕ್ಕೆ ನೇಮ ಅದಾವ. ಅದಕ್ಕಾಗಿ ಇಲ್ಲಿ ವಿಷಯ ವಾದ ಅದ್ರ ಬಗ್ಗೆ ಐತಿ ಅಂದ್ರೆ ಸ್ಮೃತಿ ಜ್ಞಾನ. ಕರೆಕ್ಟ್, ಸ್ಮೃತಿ ಜ್ಞಾನದ ಬಗ್ಗೆ ಐತಿ. ಅದಕ್ಕೆ ಇದನ್ನು ಎಷ್ಟು ಸಲ ತಿರುಗಿ ಹೇಳಕತ್ತೀನಿ ಈಗ, ಯಾಕ ಬರೋಬ್ಬರಿ ಜನ ಕುಂದಿರ್ಲಿ ಅಂತೇಳಿ. ಅದಕ್ಕೆ ಯಾರ ಮತದಲ್ಲಿ ಸ್ಮೃತಿ ಜ್ಞಾನದಲ್ಲಿ ಪ್ರಮಾ ವ್ಯವಹಾರ ಐತಿ, ಪ್ರಮಾತ್ ಯಾರು ಅಂದಾರ ಅವ್ರ ಮತದಲ್ಲಿ ಸ್ಮೃತಿ ಜ್ಞಾನ ಅಂತಃಕರಣಕ್ಕೆ ವೃತ್ತಿಯೇ. ಅದಕ್ಕೆ ಪ್ರಮಾ ಅಂದಾರ ಅಂದಮೇಲೆ ಅವ್ರು ಏನಂತಾರೆ ಅಂತಃಕರಣ ವೃತ್ತಿ ರೂಪ ಜ್ಞಾನ ಐತಿ ಅದು ಆ ಸ್ಮೃತಿ ಜ್ಞಾನ. ಅತ್ತ ಬೇರೆಯವ್ರು ಅಂತಾರೆ ಅವಿದ್ಯಾಕಿ ವೃತ್ತಿನೇ ಅಂದ್ರೆ ಅವರು. ಯಾರೋ ಬೇರೆದವ್ರು, ಶಂಕರಾಚಾರ್ಯ ಬಿಟ್ಟು ಬೇರೆದವ್ರು. ಸಾಕ್ಷಿಗೆ ಆಶ್ರಿತ ಭೀ ನೈ. ಯಾಕೆ ಹಿಂಗಂದ್ರೆ ಅಂದ್ರೆ ಇವ್ರು ಏನಂದಾರಲ್ಲ ಶಂಕರಾಚಾರ್ಯರು ಇದ್ರ ಬಗ್ಗೆ ಏನಂದಾರಂದ್ರೆ ಅವ್ರು ಅವಿದ್ಯಾವೃತ್ತಿ ಒಪ್ಪ್ಯಾರ. ಅದಕ್ಕೆ ಸ್ಮೃತಿ ಜ್ಞಾನಕ್ಕೆ ಅವಿದ್ಯಾವೃತ್ತಿ ಒಪ್ಪ್ಯಾರ. ಆ ಸ್ಮೃತಿ ಜ್ಞಾನವು ಸಾಕ್ಷಿ ಆಶ್ರಯದಲ್ಲಿ ಇರ್ತೈತಿ ಅಂತ ಶಂಕರಾಚಾರ್ಯ ಒಪ್ಪ್ಯಾರ. ಗೊತ್ತಾತ ಇಲ್ಲ? कहते अंतःकरण की वृत्ति का आश्रय प्रमाता ही बने हैं. ಅಂತಃಕರಣ ವೃತ್ತಿಗೆ ಆಶ್ರಯ ಪ್ರಮಾತಾನೇ ಇರ್ತಾರೆ. ಅಂತಃಕರಣ ಬತ್ತಂದ್ರೆ ಪ್ರಮಾತಾತ ಹಿಡ್ಕೋಬೇಕು ನೀವು. ಅವಿದ್ಯಾವೃತ್ತಿ ಬತ್ತಂದ್ರೆ ಆ ಕಡೆ ಸಾಕ್ಷಿ ಕಡೆ ಹೋಗ್ಬೇಕು. ಅದು ಗಾಡಿ ಹಿಂಗ बने साक्षी बने नहीं. इस रीति से स्मृति ज्ञान किसी के मत में ಅಂತಃಕರಣ की ವೃತ್ತಿ है. किसी के मत में ಅಂದ್ರೆ ಯಾರೋ ಒಬ್ಬರ ಮತದಲ್ಲಿ ಏನು ಅವ್ರು ಯಾತೆ ಪ್ರಮಾರೂಪ ಅದು ಅವ್ರು ಬೇರೆದವ್ರ ಮತದಲ್ಲಿ ಅಂತಃಕರಣ ರೂಪ ವೃತ್ತಿ ರೂಪ ಐತೆ ಅದು ಆ ಸ್ಮೃತಿ ಜ್ಞಾನ. ಮತ್ತು ಅದಕ್ಕೆ ಪ್ರಮಾನು ಅಂದಾರ ಅವರು, ಪ್ರಮಾರೂಪನೂ ಐತಿ. ಕಿಸಿಕೆ ಮತ್ ಮೇ ಅವಿದ್ಯಾಕಿ ವೃತ್ತಿ ಅಂದ್ರೆ ಶಂಕರಾಚಾರ್ಯ ಮತದಲ್ಲಿ
ಅವಿದ್ಯಾವೃತ್ತಿ ರೂಪ ಐತಂದಾಗ ನೀವು ಶಂಕರಾಚಾರ್ಯದ ಅಂತ ತಿಳ್ಕೋಬೇಕಿಲ್ಲಿ. ಅವಿದ್ಯಾವೃತ್ತಿ ರೂಪ ಅಂದಾಗ ಅದು ಶಂಕರಾಚಾರ್ಯ ಹೇಳಿದ ಮಾತು ಅದು ತಿಳ್ಕೋಬೇಕು. ಎಲ್ಲಿ ಅಂತಃಕರಣ ಬಂದೈತಿ ಅದು ಬ್ಯಾರೆದವ್ರ ಹೇಳಿದ ಮಾತು. ಎಲ್ಲಿ ಅವಿದ್ಯಾವೃತ್ತಿ ಐತಿ ಅಲ್ಲಿ ಶಂಕರಾಚಾರ್ಯ ಮಾತು. 2ನೇ ನಂಬರ್ದಾಗ ಶಂಕರಾಚಾರ್ಯ ಐತಿಲ್ಲ ಅಲ್ಲಿ. ಯಾತೆ ಪ್ರಮಾರೂಪಣೆ. ಆ ಶಂಕರಾಚಾರ್ಯರು ಆ ಸ್ಮೃತಿ ಜ್ಞಾನಕ್ಕೆ ಪ್ರಮಾ ಅಂದಿಲ್ಲ. भ्रांति ज्ञान संशय ज्ञान ये दोनों सर्व के मत में अविद्या की वृत्ति है और साक्षी के आश्रित है. यहाँ में कोई विवाद नहीं. ತಿಳಿತಾ ಶಿವ ಅಂದರೆ ಗಾಡಿ ಗುಡ್ಡ ಏರ್ಲಕತ್ತೈತಿ, ಹಿಮಾಲಯ ಪರ್ವತ ಏರ್ಲಿ ಪರವಾಗಿಲ್ಲ. ಅಂದರೆ ಇಲ್ಲಿ ಇಷ್ಟೇ ತಿಳ್ಕೋಬೇಕು. ಎದರ ಬಗ್ಗೆ ನಡೆದ ಮಾತು ಅಂತ ಕೇಳಿದರೆ ಸ್ಮೃತಿ ಜ್ಞಾನದ ಬಗ್ಗೆ ನಡೆದ. ಇದು ಒಂದಾಯ್ತಾ. ಆ ಸ್ಮೃತಿ ಜ್ಞಾನಕ್ಕೆ ಶಂಕರಾಚಾರ್ಯರು ಪ್ರಮಾತ್ ಒಪ್ಪುವುದಿಲ್ಲ. ಪ್ರಮ ಅಂದ್ರೆ ಕಾಯ್ದೆಶೀರ ಇರ್ತೈತೆ, ಅದನ್ನು ಒಪ್ಪೋದಿಲ್ಲ. ಪ್ರಮಾ ಅನ್ನಂಗಿಲ್ಲ. ಇನ್ನು ಅವರು ಬೇರೆದವರು ಒಬ್ಬರು ಯಾರೋ ಒಬ್ಬರು ಅವ್ರು ಇರ್ತಾರೆ, ಇಲ್ಲ ಅದು ಪ್ರಮ ಐತಿ ನಾವು ಒಪ್ತೇವೆ ಅದಕ್ಕಂತ ಹೊಡ್ತಾರೆ. ಅಲ್ಲಿಂದ ಈಗ ಒಬ್ಬರು ಪ್ರಮಾತ ಸ್ಮೃತಿ ಜನಕ್ಕೆ ಒಪ್ತಾರೆ, ಶಂಕರಾಚಾರ್ಯರು ಒಪ್ಪಂಗಿಲ್ಲ. 2 ಪಾರ್ಟಿ ಇಲ್ಲೇ ಐತಿ. ಅದಕ್ಕೆ ಶಂಕರಾಚಾರ್ಯರು ಪ್ರಮ ಅಲ್ಲ ಅಂದರು, ಅವ್ರು ಪ್ರಮಾತ ಒಪ್ಪ್ಯಾರ. ಇನ್ನೊಂದು ಏನು ಇಲ್ಲ ಕೇಳ್ತಾ, ಇವರು ಪ್ರಮ ಅಂದ್ರೆ ಅವ್ರು ಪ್ರಮ ಅಲ್ಲತ್ತಾರ. ಇನ್ನು ಯಾರು ಪ್ರಮ ಅಂದಾರ ಅದಕ್ಕೆ ಬೇರೆದವರು ಶಂಕರಾಚಾರ್ಯನ ಬಿಟ್ಟು ಅವ್ರ ಅಂತಃಕರಣ ವೃತ್ತಿ ರೂಪ ಇರ್ತೈತಿ ಅದು ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಅಂತಃಕರಣ ವೃತ್ತಿ ಒಪ್ಪೋದಿಲ್ಲ, ಇಲ್ಲತ್ತಾರ. ಅವಿದ್ಯಾವೃತ್ತಿ ಇರ್ತೈತಿ ಅದು ಇವ್ರು ಒಪ್ತಾರೆ. ಅಂತಃಕರಣ ವೃತ್ತಿ ರೂಪ ಇರ್ತೈತಿ. ಮತ್ತು ಅವ್ರೇನಂತಾರ ಬ್ರಹ್ಮಾತೃವಿನ ಆಶ್ರಯ ಮಾಡ್ಕೊಂಡಿರ್ತೈತಿ ಅದು ಸ್ಮೃತಿ ಜ್ಞಾನ ಅಂತ ಆ ಬ್ಯಾರೆದವ್ರು ಇರ್ತಾರೆ. ಶಂಕರಾಚಾರ್ಯರು ಇರ್ತಾರೆ ಇದು ಅವಿದ್ಯಾವೃತ್ತಿ ಇರ್ತೈತಿ, ಅದು ಆ ಸಾಕ್ಷಿನ ಆಶ್ರಯ ಮಾಡ್ಕೊಂಡಿರ್ತೈತಿ ಅಂತ ಶಂಕರಾಚಾರ್ಯ ಇರ್ತಾರೆ. ಇದ್ರ ಮೇಲೆ ಗೊತ್ತಾಯ್ತಾ ಇಲ್ಲ? ಅದಕ್ಕೆ ಅವು ನಾ ಹೇಳ್ದಂಗೆ ನೀವು ಬರ್ಕೊಂಡ್ಬಿಟ್ರೆ ಮತ್ತೆ ಯಾವ ಸಮಸ್ಯೆನೇ ಇಲ್ಲ. ಇದಕ್ಕಂದ್ರೆ ಇದು ರೆಕಾರ್ಡ್ ಇರ್ತೈತೆ, ಹಿಂದಿಗಡೆ ಸಾವಕಾಸು ಬರ್ಕೋಬೋದು. ಅದೇ ಇಟ್ಟು 2-3 ಸಲ ಹೇಳ್ತೇನೆ ಅಂದ್ರೆ ಅದ್ರಾಗ ಸ್ವಲ್ಪ ಹಿಡ್ಕೋಬೇಕು. ಎಷ್ಟು ಸಲ? 3-4 ಸಲ ಹೇಳೇನಿ. ತಿರ್ತಿರಿ ಹೇಳಿ. ಭ್ರಾಂತಿ ಜ್ಞಾನ, ಭ್ರಾಂತಿ ಜ್ಞಾನ ಇನ್ನೊಂದು ಕೇಳ್ರಿ. ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ ಇವು ಜ್ಞಾನಗಳೇ. भ्रांति ज्ञान संशय ज्ञान दोनों सर्व के मत में अविद्या की वृत्ति. मत ये स्मृति ज्ञान दायता स्मृति ज्ञान बिಟ್ಟಿನ ಭ್ರಾಂತಿ ಜ್ಞಾನ ಐತಿ, ಹೌದಿಲ್ಲ? ಈ ಭ್ರಾಂತಿ ಜ್ಞಾನ ಸರ್ವದ್ರ ಸಂಪದೆ ಅದಾವಲ್ಲ ಭ್ರಾಂತಿ ಜ್ಞಾನ. ಆ ಭ್ರಾಂತಿ ಜ್ಞಾನ ಆಗಲಿ ಸಂಶಯ ಜ್ಞಾನ, ಸಂಶಯ ಇರ್ತೈತಿಲ್ಲ ಸಂಶಯ ಜ್ಞಾನ, ಇವು ಎರಡು ಸರ್ವಕ್ಕೆ ಮತ್ಮೆ ಅಂದ್ರೆ ಎಲ್ಲರೂ ಯಾರು ಅವ್ರ ಶಂಕರಾಚಾರ್ಯ ಇರಲಿ ಬೇರೆದವ್ರು ಇರಲಿ ಅವ್ರು ಎಲ್ಲರೂ ಏನು ಅದಕ್ಕೆ ಅವಿದ್ಯಾ ವೃತ್ತಿನ ಒಪ್ಪ್ಯಾರ ಮತ್ತು ಅದು ಸಾಕ್ಷಿ ಆಶ್ರಯದಲ್ಲೇ ಇರ್ತಾವೆ ಇವತ್ತು ಒಪ್ಪ್ಯಾರ. ಇದ್ರಾಗ ಏನು ಯಾರ್ದು ವಾದ ವಿವಾದ ಇಲ್ಲ. ಗೊತ್ತಾತಿಲ್ಲೋ? ಅಂದರೆ विवाद यहाँ में कोई विवाद नहीं है. इधराग मात्र विवाद ಇಲ್ಲ. ವಿವಾದ ತೆಗೆದುಕೊಳ್ತಾರೆ. ವಿವಾದ ಲಕ್ಷಣೇನು? ವಿರೋಧ ಪರಿಹಾರ ಅಂತಾರೆ. ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ ವದನಂ ವಿವಾದ ಅಥವಾ ಜನಕಲಹ ಜನಕಲಹ ಆಚರಣಂ ವಿವಾದ. ಹಿಂಗೆ ಅಂದ್ರೆ ಪಕ್ಷ ಪ್ರತಿಪಕ್ಷ ಪರಿಗ್ರಹಣ ವದನ ಅಂದ್ರೆ ಆ ಪಕ್ಷದವರು ಈ ಪಕ್ಷದವರು ಕೂಡಿ ಅದು ಇದು ಹಂಗೈತೆ ಅಂತ ಅವ್ರತಾರ, ಇಲ್ಲ ಇದು ಹಿಂಗೈತೆ ಅಂತ ಇವ್ರು ಇರ್ತಾರ. ಇದಕ್ಕೆ ಒಬ್ಬ ವಿವಾದ ಅಂತಾರೆ. ಯಾಕಂದ್ರ ಬಗ್ಗೆ ನಡೆದೈತಲ್ಲ ಈಗ ವಾದ ವಿವಾದ ನಡೆದ. ಏನು
ಈಗ ಎಲ್ಲಿಗೆ ಬಂದೆಯೋ ಸಂಗಯ್ಯ ಆಯ್ತು. ಇನ್ನು ಮುಂದೆ ವಿಚಾರ ಮಾಡಿ ವಿಚಾರ ಕರ್ಕೆ ದೇಖಿಯೇ ತೋ ಅದನ್ನು ಬಹಳಷ್ಟು ವಿಚಾರ ಮಾಡಿ ನೋಡಿದರೆ ಸ್ಮೃತಿ ಜ್ಞಾನ भी अविद्या की वृत्ति है. ಅವರು ಅಂತಃಕರಣ ವೃತ್ತಿ ಅಂತ ಬ್ಯಾರೆದವ್ರು ಕೆಲವರು ಒಪ್ಪ್ಯಾರಲ್ಲ, ಆ ಸ್ಮೃತಿ ಜ್ಞಾನವು ಅಂತಃಕರಣ ವೃತ್ತಿ ಅಂತ ಒಪ್ಪ್ಯಾರ. ಅದಕ್ಕೆ ಇಲ್ಲಿ ವಿಚಾರ ಮಾಡಿ ನೋಡಿದ್ರ ಆ ಸ್ಮೃತಿ ಜ್ಞಾನ ಅವಿದ್ಯಾ ವೃತ್ತಿ ಐತಿ ಅಂತ ಹೇಳ್ತಾರೆ. ಅವಿದ್ಯಾ ವೃತ್ತಿ ಐತಿ ಅಂದ್ರೆ ಅವ್ರ ಅಂತಃಕರಣ ವೃತ್ತಿ ಅಂದಿದ್ರು ಅದು ಪ್ರಮಾತ ಭಾಷೆ. ಮತ್ತೀಗ ಅದು ಇವರು ಅವಿದ್ಯಾ ವೃತ್ತಿ ಐತಂದ್ರೆ ಅದು ಅವಿದ್ಯಾ ವೃತ್ತಿ ಯಾವ್ದಿರ್ತೈತೆ ಅದು ಈ ಕಡೆ ಸಾಕ್ಷಿ ಕಡೆ ಬರ್ಬೇಕಲ್ಲ, ಸಾಕ್ಷಿ ಆಶ್ರಯದಲ್ಲಿರ್ತದೆ. ಹಿಂಗ ಜ್ಞಾನ ಆಗುವಲ್ಲಿ ಕೆಲವು ಅಂತಃಕರಣ ವೃತ್ತಿಯಿಂದ ಜ್ಞಾನ ಆಕ್ಕಾವು, ಕೆಲವೊಂದು ಅವಿದ್ಯಾವೃತ್ತಿಯಿಂದ ಜ್ಞಾನ ಆಕ್ಕಾವು. ಅಂತಃಕರಣ ವೃತ್ತಿಯಿಂದ ಜ್ಞಾನ ಆಗೋದು ಈ ಕಡೆ ಪ್ರಮಾತ್ರನ ಕಡೆನೇ ಹೋಗ್ತಾವೆ. ಮತ್ತು ಕೆಲವು ಅವಿದ್ಯಾವೃತ್ತಿ ಇದ್ದು ಅಂದ್ರೆ ಈ ಕಡೆ ಸಾಕ್ಷಿ ಕಡೆ ಬರಬೇಕು. ಹಿಂಗೆ ಹಿಂಗಂದ್ರೆ ಅದೊಂದು ರೂಲ್ಸ್ ಅದ. ಪ್ರಮಾರೋಪಣೆ ಅಂದ್ರೆ ಅವು ಪ್ರಮಾ ಅನ್ನಂಗಿಲ್ಲ. ಅವಕ್ಕೆ ಅಂದ್ರೆ ಅವಿದ್ಯಾವೃತ್ತಿ ಅದಾವು, ಸಾಕ್ಷಿ ಆಶ್ರಯದಲ್ಲಿ ಅದಾವ ಅಂದ್ರೆ ಅವಕ್ಕೆ ಪ್ರಮಾ ಅನ್ನಂಗಿಲ್ಲ. ಪ್ರಮಾ ಅನ್ಬೇಕಾದ್ರೆ ಅಂತಃಕರಣ ವೃತ್ತಿ ರೂಪಿರ್ಬೇಕು, ಪ್ರಮಾತೃವಿನ ಆಶ್ರಯದಲ್ಲಿರ್ಬೇಕು, ಅದಕ್ಕೆ ಪ್ರಮಾ ಅನ್ಬೇಕು. ಇರ್ಲಿ ಅದನ್ನು ಸ್ವಲ್ಪ ತಿರುಗಿ ರಿಪೀಟ್ ಹಾಕಿದ್ರೆ ಗೊತ್ತಾಗ್ಬಿಡ್ತೈತೆ ಅದ. ಈಗ ನಾ ಒಂದು ಮಾತು ಒಂದು 5-6 ಸಲ ಹೇಳೀನಿ, ತಿರುಗಿ ಮತ್ತು ಬರೀ ಒಮ್ಮೆ ಹೇಳಿ ಹೋಗ್ಬಿಟ್ರಂತೂ ಅದು ಸುಂಟ್ರ ಗಾಳಿ ಹಾದಂಗೆ ಗೊತ್ತಾಗಲ್ಲ. ಅದಕ್ಕೆ ಏನು ಏನಂದ್ರು विचार करके देखे तो स्मृति ध्यान भी अविद्यावृत्ति है, ಸಾಕ್ಷಿ ಆಶ್ರಿತೆ. ಅವಿದ್ಯಾವೃತ್ತಿ ಐತಿ, ಅದು ಸಾಕ್ಷಿ ಆಶ್ರಯದಲ್ಲಿ ಇರ್ತೈತಿ. ಪ್ರಮಾರೋಪಣೆ ಅದಕ್ಕೆ ಪ್ರಮಾ ಅನ್ನಂಗಿಲ್ಲ. और साक्षी के आश्रित है, प्रमारूप नहीं. कहते जो ವೇದಾಂತ ಸಂಪ್ರದಾಯಕ್ಕೆ ವೇತ್ತ, ಈ ನಮ್ಮ ವೇದಾಂತ ಸಂಪ್ರದಾಯದಲ್ಲಿ ಮುಖ್ಯ ಯಾರು? ಶಂಕರಾಚಾರ್ಯ, ಹೌದಿಲ್ಲ? ಅವರು ತಿನ್ನೋನೆ ಪ್ರಮಾ ಜ್ಞಾನ ಷಟ್ ಪ್ರಕಾರ ಕಾಕ ಅವ್ರು ಏನು ಹೇಳ್ಯಾರ ಶಂಕರಾಚಾರ್ಯರು? ಪ್ರಮಾ ಅಂತಂದ್ರೆ 6 ಪ್ರಮಾ ಅದಾವಪ್ಪ ಅಂತ ಒಂದು ಲೆಕ್ಕ ಹೇಳ್ಯಾರ ನಮಗೆ. ಪ್ರಮಾ ಜ್ಞಾನ ಎಸದಾವು? 6 ಅದಾವು ಅಂತ ಹೇಳ್ಯಾರ. ತಾ ಷಟ್ ಪ್ರಮಾ ಮೇ ಪ್ರಕಾರ ಮೇ ಪ್ರಮಾ ಹೈ ನೈ. ಅದಕ್ಕೆ ಅವ್ರು 6 ನೋಡ್ರಪ್ಪ, ಪ್ರಮಾ ಜ್ಞಾನ 6 ಪ್ರಕಾರ ಅದಾವು ಅಂತ ಶಂಕರಾಚಾರ್ಯ ಹೇಳ್ಯಾರ. ಈ ಸ್ಮೃತಿ ಜ್ಞಾನ ಇದಕ್ಕೆ ಪ್ರಮಾ ಅಂದ್ರೆ ಇದು 6ರಲ್ಲಿ ಇಲ್ಲ. ಪ್ರಮಾ ಜ್ಞಾನ 6 ಅದಾವ. ಅದಕ್ಕಾಗಿ ಅಂದಮೇಲೆ ಆ 6ರಲ್ಲಿ ಈ ಸ್ಮೃತಿ ಜ್ಞಾನ ಪ್ರಮಾ ಅನ್ನೋದು ಇಲ್ಲ. ಅಂದಮೇಲೆ ಅವರು ಪ್ರಮಾತ ಒಪ್ಪಿಲ್ಲ ಅಂದಂಗೆ ಆದ. ಹೆಂಗೆ षट प्रकार के स्मृति ज्ञान है नहीं. ಪ್ರಕಾರ ಸ್ಮೃತಿ ಜ್ಞಾನ ಅದರ ಲೆಕ್ಕದಾಗಿಲ್ಲ. ಯಾತೆ ಪ್ರಮಾ ನೈ, ಆದ್ದರಿಂದ ಅದು ಪ್ರಮಾ ಅಲ್ಲ. ಪ್ರಮಾ ಅಲ್ಲ ಅನ್ನೋಲ್ಲಿ 205ನೇ ಟಿಪ್ಪಣಿ ಐತಿ. 205ನೇ ಟಿಪ್ಪಣಿ ಸ್ವಲ್ಪ ದೊಡ್ಡದೈತಿ. ಯಹ ಏ ವಿವೇಕ ಹೈ, 205ನೇ ಟಿಪ್ಪಣಿ. बराबर 205ನೇ ಟಿಪ್ಪಣಿಗೆ ಅದಿರಲ್ಲ ನೀವು. ब्रह्मरूप अनुभव के संस्कार से जन्य जो स्मृति सो बाधित अर्थ को विषय करने वाला होने थे अयथार्थ है अंद्र. ಅಂದ್ರೆ ಏನಂದ್ರೆ ಗೊತ್ತಾತ? ಹರಿಯೋ ಸ್ಮೃತಿ ಅಂತಕ್ಕಂಥದ್ದು ಅಯಥಾರ್ಥವಾಗಿರ್ತದೆ, ಯಥಾರ್ಥ ಇರುವುದಿಲ್ಲ. ಅಂದರೆ
ಬ್ರಹ್ಮರೂಪ ಅನುಭವದ ಸಂಸ್ಕಾರದಿಂದ ಉತ್ಪನ್ನವಾದ ಯಾವ ಸ್ಮೃತಿ, ಬ್ರಹ್ಮರೂಪ ಅನುಭವದ ಸಂಸ್ಕಾರದಿಂದ ಹುಟ್ಟಿದಂಥ ಯಾವ ಸ್ಮೃತಿ ಏನೈತಿಲ್ಲ, ಬ್ರಹ್ಮರೂಪ ಅಂದ್ರೆ ಭ್ರಾಂತಿ ರೂಪ. ಭ್ರಾಂತಿ ರೂಪ ಅಂದ್ರೆ ಸರ್ಪ ಅವು ಇವದವಲ್ಲ ಇಂಥವು. ಆ ಬ್ರಹ್ಮರೂಪ ಅನುಭವ ಅಂದ್ರೆ ಜ್ಞಾನ. ಆ ಸಂಸ್ಕಾರದಿಂದ ಹುಟ್ಟಿದಂಥ ಸ್ಮೃತಿ, ಬ್ರಹ್ಮರೂಪ ಅನುಭವದ ಸಂಸ್ಕಾರದಿಂದ ಹುಟ್ಟಿದ ಸ್ಮೃತಿ. ಸೊ ಬಾಧಿತ ಅರ್ಥಕ್ಕೂ ವಿಷಯ ಕರ್ನೆ ವಾಲಿ, ಅದು ಬಾಧಿತ ಅರ್ಥವನ್ನು ವಿಷಯಕ್ಕೆ ಮಾಡೈತಿಲ್ಲ, ಅದು ಸುಳ್ಳು ಹಾಕತ್ತೆ ಇಲ್ಲ. ಬಾಧಿತ ಅರ್ಥ ಅಂದ್ರೆ ಸುಳ್ಳು ಹಾಕತ್ತೆ, ಅದು ಅಂಥ ಅರ್ಥವನ್ನು ವಿಷಯ ಮಾಡೈತೆ. ಅದು ಓನೈತೆ ಅಯಥಾರ್ಥ, ಅದಕ್ಕೇನು ಅನ್ಬೇಕು, ಅಯಥಾರ್ಥ ಅನ್ಬೇಕು. ಅಯಥಾರ್ಥ ಅಂದರೆ ಯಾವುದು ಸುಳ್ಳಾಗೋದಿಲ್ಲ, ಆ ಸರ್ಪ ಜ್ಞಾನದಂತೆ ಯಾವುದು ಸುಳ್ಳಾಗೋದು. ಈಗ ಇದು ಸರ್ಪ ಐತಿ ಅಂದ್ರೆ ಅದು ಬಾಧಿತ ಅರ್ಥ ಆಯ್ತು, ಹೌದಿಲ್ಲ? ಮತ್ತು ಅದು ಬಾಧಿತ ಅರ್ಥ ಅಂದ್ರೆ ಅದಕ್ಕೆ ಅಯಥಾರ್ಥ ಅಂತ. ಇದು ಹಾಗೈತಿ ಅಂತ ಜ್ಞಾನ ಅಂತ ತಿಳ್ಕೊ. ಇದು ಹಾಗೈತಿ ಅಂತ ಜ್ಞಾನ ಆದ್ರೆ ಅದು ಬಾಧಿತ ಐತೇನು? ಇದು ಅಯಥಾರ್ಥ ಐತಿ. ಅದು ಹಿಂಗೆ ಯಥಾರ್ಥ ಅಯಥಾರ್ಥ. ಹಗ್ಗದ ಜ್ಞಾನ ಯಥಾರ್ಥ, ಸರ್ಪ ಜ್ಞಾನ ಅಯಥಾರ್ಥ. ಗೊತ್ತಾಯ್ತಾ ಇಲ್ಲ? ಹಿಂಗೆ ಅದಕ್ಕೆ ಓನತೆ ಅಯಥಾರ್ಥ ಯಾಹಿತೆ ಸೋ ಅವಿದ್ಯಾಕಿ ವೃತ್ತಿ. ಅಯಥಾರ್ಥ ಐತೆ ಅಂದ್ಮೇಲೆ ಮೊದಲ ಹೇಳಿನ ಆ ಸರ್ಪ ಜ್ಞಾನ ಇವು ಭ್ರಾಂತಿ ಜ್ಞಾನ ಇರ್ತಾವು, ಇವು ಅವಿದ್ಯಾವೃತ್ತಿ ಇರ್ತಾವು ಅಂತ ಹೇಳೈತಿ. ಜ್ಞಾನ ಪಡ್ಕೋರಿ. ಅವಿದ್ಯಾವೃತ್ತಿ ಅಂತಃಕರಣಕಿ ವೃತ್ತಿನೇ, ಅವು ಅಂತಃಕರಣ ವೃತ್ತಿ ಇಲ್ಲ. ಆಗಲೇನ ಹೇಳಿ ಮಾಯಿಕ ಐತೆ ಅನ್ನೋದು ಅಂತಃಕರಣ ವೃತ್ತಿ ರೂಪ ಜ್ಞಾನ ಐತಿ ಅಂತೇಳಿ. ಅದು ಸರ್ಪ ಐತಿ ಅಂತ ಹಗ್ಗದಾಗ ತೋರಿ ಸರ್ಪ ಅಂದ್ರೆ ಅಂತಃಕರಣ ವೃತ್ತಿ ಅಲ್ಲದು, ಅವಿದ್ಯಾವೃತ್ತಿ ಇರ್ತೈತಿ. ಸಾಕ್ಷಿಗೆ ಆಶ್ರಿತ. ಏನಂದ್ವಿ? ಅವಿದ್ಯಾವೃತ್ತಿ ಐತೆ ಅಂದ್ರೆ ಎಲ್ಲಿ ಹೋಗ್ಬೇಕಾದ? ಸಾಕ್ಷಿ ಕಡೆನೇ ಹೋಗ್ಬೇಕು. ಅದಕ್ಕೆ ಸಾಕ್ಷಿಗೆ ಆಶ್ರಿತ, ಪ್ರಮಾತಕ್ಕೆ ಆಶ್ರಿತ ನೈ. ಅದು ಯಥಾರ್ಥಿತ್ತು ಅಬಾಧಿತಿತ್ತು ಅಂದ್ರೆ ಯಥಾರ್ಥಿತ್ತು, ಮತ್ತು ಅಂತಃಕರಣ ವೃತ್ತಿ ರೂಪಿತ್ತು ಅಂದ್ರೆ ಪ್ರಮಾತೃನ ಕಡೆಗೆ ಬರ್ತಿತ್ತ. ಹಿಂಗೆ ಇನ್ನು ಎರಡನೇ ನಂಬರ್ ಇಟೋತನ ಏನು ಹೇಳಿದೀವಿ? ಅನುಭವ ಅಂದ್ರೆ ಜ್ಞಾನ ಅಂದ್ರೆ ಯಾವ ಜ್ಞಾನ? ವರ್ತಮಾನ ಜ್ಞಾನ ಯಾವುದು? ಅನುಭವ ಅಂದ್ರೆ ಇಲ್ಲಿ ಅನುಭವದ ಜ್ಞಾನ ಅಂದ್ರಲ್ಲ, ಯಾವ ವರ್ತಮಾನ ಜ್ಞಾನ ಏನು ಭೂತಕಾಲ ಜ್ಞಾನ ಯಾವುದು? ಅನುಭವ ಅನ್ನೋದೇನಿರ್ತದ ವರ್ತಮಾನ ಸಂಬಂಧಕ್ಕೂ ಅನುಭವಕ್ಕೆ. ಭೂತಕಾಲ ಕಾಲ ಎಲ್ಲಿದೆ? ಈಗ ಇಲ್ಲಿ ಇದು ಮಾಯಿಕ ಐತೆ ಅಂತ ಹೇಳಕತ್ತೇನೆ, ಇದಕ್ಕೆ ಭೂತಕಾಲತ್ತೇನು ಏನು ಭವಿಷ್ಯ ಕಾಲ? ಮತ್ತಿದು ಅನುಭವ ಐತೆ ಇಲ್ಲ? ಇದು ಮಾಯಿಕ ಐತಿ ಅಂತ ಅನುಭವ ಐತಿಲ್ಲ ನಿನಗೆ? ಅನುಭವ ಅಂದ್ರೆ ಅದಕ್ಕೆ ಹಿಂಗೆ ವರ್ತಮಾನ ಇರ್ತೈತಿ. ಅದಕ್ಕೆ ಅನುಭವ ಅಂದ್ರೆ ಶಬ್ದ ಬೇರೆ ಆಯ್ತು ಕರೆ, ಅದು ಜ್ಞಾನ ಅಂತ ತಿಳ್ಕೊತ ಅದು ಕೇಳಿದ್ದೀನಿ ನಾನು. ಕೇಳ್ತಾ? ಅಂದ್ರೆ ಅದು ವರ್ತಮಾನದಲ್ಲಿ ಆದಂಥ ಜ್ಞಾನ. ಹೇಗೆ ಈಗ ಎರಡನೇ ನಂಬರ್ ಇಟೋ ತನ ನಾ ಹೇಳಿದ್ದು ಅದು ಬ್ರಹ್ಮರೂಪ ಅನುಭವದಿಂದ ಆದದ್ದು ಅಂತ ಹೇಳಿದೆ, ಹೌದಾ ಇಲ್ಲ? ಇನ್ನು ಲೈನ್ ಚೇಂಜ್ ಆಕೈತಿ. ಇನ್ನು ಜೋ ಯಥಾರ್ಥ ಅನುಭವಕ್ಕೆ ಸಂಸ್ಕಾರತೆ, ಇನ್ನು ಯಥಾರ್ಥ ಅನುಭವ ಸಂಸ್ಕಾರದಿಂದ ಹುಟ್ಟಿದ್ದು ಅಂದ್ರೆ ಅದಕ್ಕೆ ನಾವೊಂದು ಉದಾಹರಣೆ ಏನು ಹೇಳಿದ್ದೆ? ತಿರುಪತಿ ಬಾಲಾಜಿ, ಹೌದಿಲ್ಲ? ತಿರುಪತಿ ಬಾಲಾಜಿ ಅದು ಯಥಾರ್ಥ ಅನುಭವದಿಂದ ಸಂಸ್ಕಾರ ಐತೆ, ಹೌದಿಲ್ಲ? ಜನ್ಯ ಸ್ಮೃತಿ ಅಂದ್ರೆ ನಾವು ಹೋದ ವರ್ಷ ತಿರುಪತಿ ಬಾಲಾಜಿಗೆ ಹೋಗಿದ್ವಿ ಅಂತ
ನೀವು ಹೇಳು ಅದು ಸ್ಮೃತಿ ಜ್ಞಾನನ ಅವರು ಹೌದಾ ಇಲ್ಲ ಸ್ಮೃತಿ ಜ್ಞಾನ ಆದರೆ ಇದು ಆ ಹಾವಿನ ಗತಿ ಸುಳ್ಳಾಕತ್ತೇನ ಇಲ್ಲ ಯಾಕಂದ್ರೆ ಈಗಾದರೂ ಐತಿ ಅಲ್ಲಿ ತಿರುಪತಿ ತಿರುಪತಿ ಆಗ ಐತಿ ಇಲ್ಲ ಹಾಂ ಮತ್ತು ಅದಕ್ಕೆ ಯಥಾರ್ಥ अनुभव के संस्कार से जन्य स्मृति ध्यान है सो अबाधित अर्थ को विषय करने वाला ಅಂದ್ರೆ ಸರ್ಪದಂತೆ ಇದು ಬಾಧಿತ ಅರ್ಥವನ್ನು ವಿಷಯ ಮಾಡಿಲ್ಲ ಇಲ್ಲ ತಿರುಪತಿ ಬಾಲಾಜಿ ಈಗೂ ಐತೆ ಅದು ಯಥಾರ್ಥ ಜ್ಞಾನ ಅದಕ್ಕೆ ಏನಂತಾರ ಯಥಾರ್ಥ ಜ್ಞಾನ ಯಾವುದು ತಿರುಪತಿ ಬಾಲಾಜಿ ಅನ್ನೋದು ತಿರುಪತಿ ಬಾಲಾಜಿ ಅದರ ಅದು ಯಥಾರ್ಥ ಜ್ಞಾನ ಯಾಹಿ ತೇ ಸೋ ಅಂತಃಕರಣ की वृत्ति ಅದು ಈ ತಿರುಪತಿ ಬಾಲಾಜಿ ಧ್ಯಾನ ಏನಾಗೈತಲ್ಲ ಇದು ಈ ಜ್ಞಾನ ಏನು ಅಂತಃಕರಣ ವೃತ್ತಿ ರೂಪ ಏನು ಅವಿದ್ಯಾ ವೃತ್ತಿ ರೂಪ ಅಂತಃಕರಣ ವೃತ್ತಿ ಅಂತಃಕರಣ ವೃತ್ತಿ ರೂಪ ಐತೆ ಅದು ಅಂತಃಕರಣ ವೃತ್ತಿ ರೂಪ ಐತೆ अविद्या की वृत्ति नहीं है ಅದು ಅವಿದ್ಯಾ ವೃತ್ತಿ ಅಲ್ಲ ಪ್ರಮಾತಕ್ಕೆ ಆಶ್ರಿತ ಅಂತಃಕರಣ ವೃತ್ತಿ ರೂಪ ಐತೆ ಅಂದ್ರೆ ನಾನು ಏನು ಹೇಳಿದ್ದೆ ಪ್ರಮಾತನ ಕಡೆಗೆ ಹೋಗ್ರಿ ಅಂತೇಳಿ ಹೌದಿಲ್ಲ ಪ್ರಮಾತೃವಿನ ಆಶ್ರಯದಲ್ಲಿ ಐತಿ ಸಾಕ್ಷಿ ಆಶ್ರಿತ ನೈ ಸಾಕ್ಷಿ ಆಶ್ರಿತದಲ್ಲಿ ಇದು ಅಲ್ಲ ಇನ್ನು परंतु स्मृति ज्ञान में पूर्वाचार्यों ने प्रमा व्यवहार किया नहीं है ಏನಂತಾರೆ ಸ್ಮೃತಿ ಜ್ಞಾನ ಏನೈತಲ್ಲ ಸ್ಮೃತಿ ಜ್ಞಾನ ಈ ಸ್ಮೃತಿ ಜ್ಞಾನಕ್ಕೆ पूर्वाचार्यों ने प्रमा व्यवहार किया नहीं है ಅಂದ್ರೆ ನಮ್ಮ ಶಂಕರಾಚಾರ್ಯ ಪೂರ್ವಾಚಾರ್ಯ ಅಂದ್ರೆ ನಮ್ಮ ಶಂಕರಾಚಾರ್ಯ ಮೊದಲಾದವರು ಪ್ರಮಾ ತಂದಿಲ್ಲ ಅದು ಅದಕ್ಕೆ ಸ್ಮೃತಿ ಜ್ಞಾನ ಸ್ಮೃತಿ ಜ್ಞಾನಕ್ಕೆ प्रमा ತಂದಿಲ್ಲ ಯಾತೆ दोनों प्रकार की स्मृति अप्रमा है ಆದ್ದರಿಂದ ಸ್ಮೃತಿ ಅಂದಿಲ್ಲ ಪ್ರಮಾ ಅಂದಿಲ್ಲ ಅಂದಮೇಲೆ ಏನಾಯ್ತು ಶಂಕರಾಚಾರ್ಯರು ಪ್ರಮಾ ತಂದಿಲ್ಲ ಹೌದಾ ಅಂದ್ರೆ मतेने किंवा ಅದು कियाने याते दोनों प्रकार की स्मृति अप्रमा दोनों प्रकार की स्मृति ಅಂದ್ರೆ ಏನು प्रकार की स्मृति ಅಂದ್ರೆ ಅದು ಯಥಾರ್ಥರ ಇರಲಿ ಅಯಥಾರ್ಥರ ಇರಲಿ ಎರಡೂ ಪ್ರಕಾರದ ಸ್ಮೃತಿ ಅಂದ್ರೆ ಆ ಸರ್ಪದ ಸ್ಮೃತಿಯರಾಗಲಿ ಹಗ್ಗದ ಸ್ಮೃತಿಯರಾಗಲಿ ಹಗ್ಗದ ಸ್ಮೃತಿ ಯಥಾರ್ಥ ಐತಿ ಸರ್ಪದ ಸ್ಮೃತಿ ಅಯಥಾರ್ಥ ಐತಿ ಆದ್ರೆ ಇಲ್ಲೇನು ಆ स्मृति में पूर्वाचार्य प्रमा आओ ये दोनों प्रकार की स्मृति अप्रमा ಅವಕ್ಕೆ ಶಂಕರಾಚಾರ್ಯರು ಪ್रमा ಅಂದೇ ಇಲ್ಲ ಅದು ಯಥಾರ್ಥ ಇರಲಿ ಅಯಥಾರ್ಥ ಇರಲಿ ಅವು ಎರಡು ಅಪ್ರಮ ನಾವು ಪ್रमा ಅನ್ನಂಗಿಲ್ಲ ಅವು ಹೆಂಗ जिनमें अयथार्थ स्मृति अयथार्थ प्रमा ಅದರಲ್ಲಿ ಅಯಥಾರ್ಥ ಸ್ಮೃತಿ ಏನೈತಲ್ಲ ಅವು ಎರಡರಲ್ಲಿ ಅಯಥಾರ್ಥ ಸ್ಮೃತಿ ಅಂದ್ರೆ ಅದು ಭ್ರಾಂತಿ ಜನ ಇರ್ತೈತಲ್ಲ ಅಯಥಾರ್ಥ ಅಂದ್ರೆ ಅದು ಅಯಥಾರ್ಥ ಪ್ರಮಾಣ ಬೇಕಾದ್ರೆ ಅಂದ್ರೆ ಆ ಸರ್ಪ ಜ್ಞಾನಕ್ಕೆ ಅಯಥಾರ್ಥ ಸ್ಮೃತಿ ಅಂತಾರೆ ಅವ್ರ ಯಥಾರ್ಥ ಸ್ಮೃತಿ ಅಂದ್ರೆ ಹಗ್ಗ ಜ್ಞಾನ ಆಗೈತೆ ಅದು ತಿಳ್ಕೊ ಅಥವಾ ಬಾಲಾಜಿ ಅದು ತಿಳ್ಕೊ ಅದು ಯಥಾರ್ಥ ಇರ್ತೈತಿ ಇಲ್ಲ ಯಥಾರ್ಥ ಅಂದ್ರೆ ಸತ್ಯ ಇರ್ತೈತಿ ಯಥಾರ್ಥ ಸ್ಮೃತಿ ಯಥಾರ್ಥ ಪ್ರಮ ಅದಕ್ಕೆ ಯಥಾರ್ಥ ಪ್ರಮ ಅದು ಅಂದ್ರೆ अयथार्थ स्मृति अयथार्थ प्रಮ अयथार्थ स्मृತಿ ಇತ್ತಂದ್ರೆ ಅಂದ್ರೆ ಭ್ರಾಂತಿ ಜನ ಇತ್ತಂದ್ರೆ ಅದು ಅಯಥಾರ್ಥ ಅಪ್ರಮ ಅಂತಾರೆ ಅದಕ್ಕೆ ಅಪ್ರಮ ಅದು ಅಯಥಾರ್ಥ ಸ್ಮೃತಿ ಇದ್ದರೆ ಅಪ್ರಮ ಅದು ಇನ್ನು ಇದು ಯಥಾರ್ಥ ಸ್ಮೃತಿ ಇದೂ ಅಪ್ರಮಾನೇ ಎರಡೂ ಅದಕ್ಕೆ ಅಲ್ಲಿ ಏನಂದ್ರು दोनों प्रकार की स्मृति अप्रमा है अंदर ಅಂದ್ರೆ ಅರ್ಥಾರ್ಥ ಹೇಳೋದಿಷ್ಟೇ ಅದು ಅದು ಸತ್ಯವಾದದ್ದರ ಇರಲಿ ಮಿಥ್ಯವಾದದ್ದರ ಇರಲಿ
ಅದು ಸರ್ಪ ಜ್ಞಾನರ ಇರಲಿ ಬೇಡ, ಹಗ್ಗದ ಜ್ಞಾನರ ಇರಲಿ ಬೇಡ, ತಿರುಪತಿ ಜ್ಞಾನರ ಇರಲಿ, ಅವು ಎರಡು ಅಪ್ರಮಾಣ. ಪ್ರಮ ಅಲ್ಲ, ಅದಕ್ಕೆ ಪ್ರಮಾಣ ಇಲ್ಲ ಅಂತ ಮೊದಲೇ ಹೇಳ್ಬಿಟ್ಟಾರು. ಹಿಂಗ ಯಾಕಂದ್ರೆ ಅದನ್ನು ತಿಳಿಸಿದಂಗೆ ಸ್ಮೃತಿ ಜ್ಞಾನ ಎರಡು ಪ್ರಕಾರ ಇರ್ತೈತಿ. ಒಂದು ಪ್ರಮಾರೂಪ, ಒಂದು ಅಪ್ರಮಾರೂಪ, ಅಥವಾ ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ ಅಂತೇಳಿ ಸ್ಮೃತಿ ಎರಡು ಪ್ರಕಾರ ಐತಿ. ಯಥಾರ್ಥ ಸ್ಮೃತಿ ಅಂದ್ರೆ ಹಗ್ಗ ಜ್ಞಾನ ತಿಳ್ಕೊ, ಇಲ್ಲಿಗೆ ಬಾಲಾಜಿ ಜ್ಞಾನ ತಿಳ್ಕೊ, ಯಥಾರ್ಥ ಸ್ಮೃತಿ. ಅಯಥಾರ್ಥ ಸ್ಮೃತಿ ಅಂದ್ರೆ ಒಂದು ಕಾಣಿಸಿಂದರ ತಿಳ್ಕೊ, ಇಲ್ಲಿಗೆ ಸರ್ಪದರ ತಿಳ್ಕೊ, ಅಯಥಾರ್ಥ ಸ್ಮೃತಿ. ಇದನ್ನ ಈಗ ಇಟ್ರ ಮೇಲೆ ಸ್ವಲ್ಪ ಗೊತ್ತಾಗಿರ್ಬೇಕು. ಯಾಕಂದ್ರೆ ಇಟ್ರಾಗ ಭಾಳ ರೌಂಡ್ ಹೊಡೆದೇನ ಹೇಳಿ ಈ ಟಿಪ್ಪಣಿ ಮುಗಿತದ. अप्रमा इतना भेद है. अप्रमा और यथार्थ स्मृति अयथार्थ प्रमा इतना भेद है. ಅಂದ್ರೆ ಭೇದ ಇಷ್ಟ ಎರಡರಲ್ಲಿ. ಈಗ ಟಿಪ್ಪಣಿ ಮುಗೀತದು ಯಾವುದು 205ನೇ ಟಿಪ್ಪಣಿ, 205ನೇ ಟಿಪ್ಪಣಿ ಮುಗೀತು. ಇನ್ನು ಮೇಲೆ ಆರು ಆಯ್ತಾನ. ಆಯ್ತು ಆಯ್ತು. ಇಲ್ಲಿಗೆ ಸರಿಯಾಗಿ ಬಂದೈತಿ. ಇಲ್ಲಿ 199 ಹೆಡ್ಡಿಂಗ್ ಐತೆ, ಇಲ್ಲೇ ಬಿಡ್ತೇವೆ. ಓಕೆ ಥ್ಯಾಂಕ್ ಯು. ಹೌದು, ಇವತ್ತು ಸೋಮವಾರ ಮತ್ತು ಆಯ್ತು. ಇಲ್ಲಿ ಏನು 2 ನಿಮಿಷ, 2 ನಿಮಿಷ, ಇಲ್ಲಿ 1 ನಿಮಿಷ. ಇಲ್ಲಿ ಯಾತೆ ಅಪ್ರಮಾಣ. ಇನ್ನು ಮಧುಸೂದನ ಸ್ವಾಮಿ ಅಂತ ಐತಿಲ್ಲ ಅಲ್ಲಿ, ಎಲ್ಲಿ 205ನೇ ಟಿಪ್ಪಣಿ ಬಂದೈತೆ ಅಲ್ಲಿ, ಹೌದಿಲ್ಲ? मधुसूदन स्वामी ने स्मृति ज्ञान साक्षी के आश्रित ही कया है. अंद्र मधुसूदन सरस्वती ಅವರು ಅದ್ವೈತ ಸಿದ್ಧಿ ಅನ್ನೋ ಗ್ರಂಥ ಬರೆದಾರ. ಇವೆಲ್ಲ ಆ ಅದ್ವೈತ ಸಿದ್ಧಿ ಅನ್ನೋ ಗ್ರಂಥದಲ್ಲಿ ಅವ್ರು ಇದನ್ನು ಹೇಳ್ಯಾರೇನು, ಸ್ಮೃತಿ ಜ್ಞಾನ ಸಾಕ್ಷಿ ಆಶ್ರಿತದಲ್ಲಿ ಇರ್ತೈತಿ ಅವ್ರ ಪ್ರಮಾಣ ಕೊಟ್ಟರು ಅವ್ರು ಶಂಕರಾಚಾರ್ಯರು. ಈ ಸ್ಮೃತಿ ಜ್ಞಾನಕ್ಕೆ ಏನಂದಾರ ಮಧುಸೂದನ ಸ್ವಾಮಿಗಳು ಅದ್ವೈತ ಸಿದ್ಧಿ ಗ್ರಂಥದಲ್ಲಿ ಸ್ಮೃತಿ ಜ್ಞಾನ ಸಾಕ್ಷಿ ಆಶ್ರಯದಲ್ಲಿ ಇರ್ತೈತಿ. ಅಂದ್ರೆ ಸಾಕ್ಷಿ ಆಶ್ರಯದಲ್ಲಿ ಇರ್ತೈತಿ ಅಂದ್ರೆ ಅವಿದ್ಯಾವೃತ್ತಿ ಇರ್ತೈತಿ, ಅದ ಪ್ರಮ ಐತಿ. ಇಟ್ಟಾಯ್ತು, ಇದು ಇಟ್ಟರ ಗಚ್ಚಿ ಹಿಡ್ಕೋರಿ. ಈಗ 199ದಿಂದ ನಾಳೆ ಬೆಳಿಗ್ಗೆ ಸ್ವಲ್ಪ ತಿರುಗಿ ಓದ್ರಿ ಅದನ್ನು. पूर्णमद पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्ति.